ಮುಖ ದರ್ಶನ ಸಾಕೆನಗೆ, ನಿನ್ನ ಮುಖ ದರ್ಶನ ಸಾಕೆನಗೆ, ಸರ್ವಲೋಕ ಐಶ್ವರ್ಯ ನೀ ನನಗೆ, ಸರ್ವಲೋಕ ಐಶ್ವರ್ಯ ನೀ ನನಗೆ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ರಿ. ಇದೇ ನಿಮ್ಮ ಆಸಕ್ತಿ ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇರಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ಹೌದು ಕರ್ತನೆ, ಸ್ತೋತ್ರ ಪರಿಶುದ್ಧನೆ, ಸ್ತೋತ್ರ ಪರಿಶುದ್ಧನೆ. ಪವಿತ್ರ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ. ಇವತ್ತು ನಿಶ್ಚಯವಾಗಿ ಪ್ರತಿಯೊಂದು ಕುಟುಂಬದಲ್ಲಿ ಇದು ಪ್ರವಚನಾತ್ಮಕವಾದಂಥ ಸಂದೇಶ. ಹಲ್ಲೆಲೂಯಾ. ಅದು ಕರ್ತನ ವಾಕ್ಯ ಆಧಾರ ಇರತಕ್ಕಂಥ ಸಂದೇಶ. Thank you, Jesus. Hallelujah. You can go to your places. Hallelujah. Thank you, Father. I praise your name, Jesus. Hallelujah. ಕರ್ತನೆ ಸ್ತೋತ್ರ ಯೇಸು. ತಂಡದವ್ರನ್ನ ಆಶೀರ್ವದಿಸು ಕರ್ತನೆ ಯೇಸು. ಸುಂದರವಾಗಿ ಆಡಿದಾರ ಕರ್ತನ ರಾಜ, ಆಶೀರ್ವದಿಸು ರಾಜ. ಸ್ತೋತ್ರ ಯೇಸುವೆ. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ. ಇವತ್ತು ಪ್ರತಿದಿನ ನಮ್ಮ ಸಂದೇಶ, ದೇವರು ನಮಗೆ ಕೊಡ್ತಕ್ಕಂಥ ಸಂದೇಶ ಪ್ರವಚನಾತ್ಮಕವಾದಂಥ ಸಂದೇಶವಾಗಿದೆ. ನನ್ನನ್ನು ಕೇಳ್ತಿರ್ತಕ್ಕಂಥ ಈ ದಿವ್ಯ ವಾಕ್ಯವನ್ನು ಕೇಳ್ತಿರ್ತಕ್ಕಂಥ ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರರಿಗೆ ಇವತ್ತು ಶುಭವಾರ್ತೆ ಏನಂದರೆ, ನಿಮ್ಮ ಮನೆಯಲ್ಲಿ ಪ್ರತಿದಿನ ಶುಭಗಳೇ, ಮೇಲೆ ಸುಕ್ಷೇಮವೇ ಆಗುವುದು ಖಂಡಿತವಾಗಿ. ಅವುಗಳನ್ನು ನೀವು ಅನುಭವಿಸ್ತೀರಿ. ಆದರೆ ಗಂಭೀರವಾಗಿ ಹೇಳ್ತಿರಲ್ವಿಯ, ಆದರೆ ನಾವು ದೇವರಿಗೆ ಭಯಪಟ್ಟು ನಡೀಲೇಬೇಕು. ನನ್ನ ಪ್ರಿಯ ಸಹೋದರಿ, ಬಹಳ ಜನರ ಸೇವಕರ ನಾನು ಪುಸ್ತಕಗಳನ್ನು ಓದ್ತಾ ಇದ್ದೇನೆ. ಬಹಳ ದೊಡ್ಡ ಜನ ಸೇವಕರ ಪುಸ್ತಕಗಳನ್ನು ಓದ್ತಾ ಇದ್ದೇನೆ. ಅವರ ಕುರಿತು ನಾನು ತಿಳ್ಕೊಳ್ತಾ ಇದ್ದೇನೆ. ಪ್ರತಿ ಸೇವಕರು ಒಂದು ದೊಡ್ಡ ಯಶಸ್ವಿಗೆ ಹೋಗಿ ತಲುಪಿದ್ದು, ಒಂದು ದೊಡ್ಡ ಮಹತ್ವ ಕಾರ್ಯಗಳು ಮಾಡಲಿಕ್ಕೆ ಅವರನ್ನು ದೇವರು ಬಹಳ ಅಪಾರವಾಗಿ ಯಾಕೆ ಉಪಯೋಗ ಮಾಡಿದನೆಂಬುದಾಗಿ ಪ್ರತಿಯೊಬ್ಬರ ಸೇವಕರ ಮೇಲಿನ ಕಾರ್ಯ ನೋಡಿದ್ರೆ ನಮ್ಗೆ ಅರ್ಥ ಆಗಲ್ಲ. ಅವರು ದೊಡ್ಡ ಸ್ಟೇಜ್ನಲ್ಲಿ ವಾಕ್ಯ ಹೇಳ್ತಾರೆ, ದೊಡ್ಡ ಇದಾಗಿದ್ದಾರೆ, ದೊಡ್ಡ ಸಂಸ್ಥೆ ಕಟ್ಟಿಬಿಟ್ಟಿದ್ದಾರೆ, ಬಹಳ ದೊಡ್ಡ ಉನ್ನತಿಗೆ ಬಂದಿದ್ದಾರೆ ಅಂತೇಳಿ ನಾವು ಮೇಲಿನ ಬಗ್ಗೆ ನಾವು ನೋಡ್ತೇವೆ ಅಷ್ಟೇ ಹೊರತು ಅವರ ಆತ್ಮೀಯ ಜೀವನ, ಅವರ ವೈಯಕ್ತಿಕವಾದ ಜೀವನ ಬಗ್ಗೆ ನಾನು ಸ್ಟಡಿ ಮಾಡಿದೆ, ಅಧ್ಯಯನ ಮಾಡಿದೆ. ಯಾಕೆ ಎಲ್ಲರೂ ವೃದ್ಧಿ ಆಗ್ತಾ ಇಲ್ಲ, ಆದರೆ ಇವ್ರು ಯಾಕೆ ಇಷ್ಟು ವೃದ್ಧಿಯಾಗಿ ಇಷ್ಟು ಉನ್ನತ ಸ್ಥಿತಿಗೆ ಏರಿಸಲ್ಪಟ್ಟಿದೆ, ಇವರ ಕೆಲಸಗಳೆಲ್ಲ ಯಶಸ್ವಿ ಆಗ್ತದೆ, ಇಷ್ಟು ದೊಡ್ಡ ಸೇವೆ ಆಯ್ತಲ್ಲ, ಇವ್ರ ಬಿಸ್ನೆಸ್ ಯಾಕೆ ಇಷ್ಟು ದೊಡ್ಡದಾಯ್ತು, ಇಷ್ಟು ದೊಡ್ಡ ಕೋಟ್ಯಾಧಿಪತಿರಾಗಿಲ್ಲ, ಅವರೆಲ್ಲರ ವಿಷಯದಲ್ಲಿ ನಾನು ಧ್ಯಾನ ಮಾಡ್ತಿರುವಾಗ ಒಂದು ಕಾರ್ಯ ನಾನು ಕಂಡಿದ್ದೇನೆಂದ್ರೆ, ಅವರು ಹೇಳುವಾಗೆಲ್ಲ ದೇವರ ವಾಕ್ಯವನ್ನು ಹೇಳ್ತಾ ಇರ್ತಾರೆ, ವಾಕ್ಯಗಳಿರ್ತಕ್ಕಂಥ ಸತ್ಯವನ್ನು ಕೇಳ್ತಾ ಇರ್ತೇವೆ. ಆದರೆ ಅವರ ವೈಯಕ್ತಿಕ ಜೀವನ ಬಹು ಭಯಭಕ್ತಿಯಿಂದ ದೇವರ ಆಜ್ಞೆಗಳನ್ನು ಮೀರದೆ ಕಟ್ಟುನಿಟ್ಟಾಗಿ ಪಾಲನೆ ಮಾಡತಕ್ಕಂಥರಾಗಿರುವುದರಿಂದಲೇ ಅವರ ಜೀವನ ಸುಖವಾಗಿದೆ. ಯಾರೋ ಹೇಳಿದ ಕೂಡಲೇ ನನಗೆ ಭಾಳ ಟಚ್ ಆಯಿತು. ಎಷ್ಟು ಸಾರಿ ಓದಿದ್ದೀವಿ ನಾವು ಬೈಬಲು, ಭಾಳ ಸಾರಿ ಓದಿದ್ದೀವಿ ನಾವು ಬೈಬಲು. ಆದರೆ ಅನ್ಯರು ಹೇಳಿದ ಕೂಡಲೇ ನಮ್ಗೆ ಹಿಂಗೆ ಇಟ್ಟುಕೊಂಡಿದ್ದ ಅರ್ಥ ಇದೆ ಅಂತೇಳಿ, ಅಂದರೆ ಹೀಗೂ ಇದೆಯಾ ಇದರ ಅರ್ಥ ಅಂತೇಳಿ. ಕೆಲವು ಜನರು ನಂಬಿ ಎಷ್ಟೋ ವರ್ಷಗಳಾಗಿದ್ದಾರೆ, ಯೇಸು ಕ್ರಿಸ್ತನ ನಂಬಿರ್ತಕ್ಕಂಥ ವಿಶ್ವಾಸಿಗಳಾಗಲಿ, ಸೇವಕರಾಗಿರಲಿ ಮತ್ತು ಭಕ್ತರಾಗಿರಲಿ, ಕೆಲವು ಜನರು ಕೆಲವು ಜನರು ಅವರು ವೃದ್ಧಿ ಆಗುತ್ತಾನೆ ಇಲ್ಲ, ಅವರು ಚೇತರಿಸಿಕೊಳ್ತಾನೆ ಇಲ್ಲ, ಅವರು ದಂಡಿ ಸೇರ್ತಾ ಇಲ್ಲ, ಇನ್ನೂ ಸಮುದ್ರದ ಅಲೆಗಳಲ್ಲಿ ಅಲ್ದಾಡ್ತಾ ಇರ್ತಾರೆ ಹೊರತು ದಂಡಿ ಸೇರ್ತಾ ಇಲ್ಲ. ಆವಾಗ ಒಂದು ಸಹೋದರಿ, ಈಗ ಅವರು ನನ್ನ ವಯಸ್ಸಿರ್ಬೋದು, ಅವರು ಒಂದು ದೊಡ್ಡ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದರು ಪಂಜಾಬ್ನಲ್ಲಿ. ಅವಳು ಆ ಕಾಲದಲ್ಲೇ 2,500 ಲಕ್ಷ ಸಂಬಳ, ಅವರಿಗೆ ಎಷ್ಟು ತಿಂಗಳಿಗೆ 2.5 ಲಕ್ಷ ಅಂತ ಸಂಬಳ ತೆಗೆದುಕೊಳ್ತಿರ್ತಕ್ಕಂಥವಳು ಈಗ ಯೇಸು ಕ್ರಿಸ್ತ ನಂಬಿ ಸೇವೆ ಮಾಡ್ತಾ ಇದ್ದಾಳೆ. ಅದ್ಭುತವಾಗಿ ಅವಳ ಸೇವೆ ನಡೀತಾ ಇದೆ. ಅವಳಿಗೆ ಇಷ್ಟೆಲ್ಲ ನೀನು ಮಾಡ್ತಾ ಇದ್ದಿ, ಬಹಳ ಖುಷಿ ಆಯಿತು. ಆದರೆ ನೀನು ಎಲ್ಲ ವಿಶ್ವಾಸಿಗಳಿಗೆ, ದೇವಜನರಿಗೆ ಏನೆಂದು ಹೇಳಲು ಬಯಸುತ್ತಿ ಎಂಬುದಾಗಿ ಹೇಳಿರುವಾಗ ಅವಳು ಒಂದು ವಾಕ್ಯ ನನಗೆ ಭಾಳ ಏನಂತ ಹೇಳ್ತಾರೆ, ಯಾರೇ ಇರಲಿ ಕ್ರಿಸ್ತ ಯೇಸುವನ್ನು ನಂಬಿದವರು ಖಂಡಿತವಾಗಿ ಅವರ ಜೀವನದಲ್ಲಿ ಕ್ಷೇಮ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ ಮಾತ್ರ ಖಚಿತವಾಗಿದ್ದೇ ಇರ್ತದೆ ಎಂಬುದಾಗಿ. ಆವಾಗ ಯೋಹಾನ ಸುವಾರ್ತೆ 14ನೇ ಅಧ್ಯಾಯದ ಒಂದು ವಾಕ್ಯವನ್ನು ತೆಗೆದು ಅವಳು ಹೇಳಿದ ಕೂಡಲೇ, ಅರೇ ಎಷ್ಟು ಸಾರಿ ಓದಿದೆವು ನಾವು, ಇದನ್ನು ಲಕ್ಷಣೆ ಕೊಡಲಿಲ್ಲ ಅಂತೇಳಿ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ ಅದು ನನ್ನ
ಲೈಫಿನಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಒಂದು ತಂದಿದ್ದಾಗೆ ಅನೇಕ ಜನರ ಜೀವನದಲ್ಲಿ ಅದು ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಇರ್ತದೆ. ಆದರೆ 14ನೇ ಅಧ್ಯಾಯ ಯೋಹಾನ್ ಸುವಾರ್ತೆ 15ನೇ ವಚನದಿಂದ ಓದ್ತೀರಿ. ಯೇಸು ಕ್ರಿಸ್ತನು ಶಿಷ್ಯರನ್ನು ಬಿಟ್ಟು ಹೋಗ್ತಾ ಇರುವಾಗ, ಈ ಲೋಕದ ಯಾತ್ರೆಯನ್ನು ಮುಗಿಸಿ ಆರೋಹಣನಾಗ್ತಾ ಇರುವಾಗ, ಆಗಲಿಕ್ಕೆ ಮುಂಚೆ ಆತನ ಯೇಸು ಕ್ರಿಸ್ತನ ಶಿಷ್ಯರಿಗೆ ಏನು ಹೇಳ್ತಾನೆ? ನೀವು ನನ್ನನ್ನು ಪ್ರೀತಿಸುವುದಾದರೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ಆಜ್ಞೆಯಲ್ಲಿ ಕೈಗೊಂಡು ನಡೆಯೋದು ಬೇಕಾಗಿಲ್ರಿ ಈಗ ಅಂತ ಹೇಳ್ತಾರೆ ಜನ. ಅಲ್ಲೆಲ್ಲೂಯಾ. ಯೇಸು ಹೇಳ್ತಾ ಇದ್ದಾರೆ, ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ನನ್ನನ್ನು ಪ್ರೀತಿಸೋದಾದ್ರೆ, ನೀವು ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆಯಾ? ಯೇಸು ಹೇಳ್ತಾರೆ, ಹಾಗಾದ್ರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೀತೀರಿ ನೀವು. ಅಂದ್ರೆ ದೇವರ ಮೇಲೆ ಪ್ರೀತಿ ಇದೆ ಅನ್ನತಕ್ಕಂಥ ಸತ್ಯ ಎಲ್ಲಿ ಕಂಡು ಬರ್ತದೆ? ಅವ್ರ ಆಜ್ಞೆಗಳನ್ನು ಕೈಗೊಂಡು ನಡೀತಾರೆ. ಮುಂದೆ, ಆಗ ನಾನು ತಂದೆ ಬಳಿಯಲ್ಲಿ ಹೋಗಿ ಕೇಳಿಕೊಂಡು ನಿಮಗೊಂದು ಆಧರಣಕರ್ತವನ್ನು ಕಳಿಸೋನು, ಆತನು ನಿಮ್ಮ ಜೊತೆಲಿ ಸದಾಕಾಲ ಜೀವಿಸೋನು. 17ನೇ ವಚನದಲ್ಲಿ ಆ ಆತ್ಮ ಯಾರಂದ್ರೆ ಅದು ಸತ್ಯ. ಆಧರಣಕರ್ತನ ಯಾರಂದ್ರೆ ಅದು ಸತ್ಯದ ಆತ್ಮವೇ. ಈ ಲೋಕವು ಅದನ್ನು ಹೊಂದ್ಕೊಳ್ಳಿಕ್ಕಾಗುವುದಿಲ್ಲ, ಆದರೆ ನೀವು ಅದನ್ನು ಹೊಂದಿಕೊಳ್ತೀರಿ. ಅದು ನಿಮ್ಮಲ್ಲಿ ವಾಸ ಮಾಡುತ್ತದೆ, ನೀವು ಅದರೊಳಗಿರ್ತೀರಿ. ಅದಕ್ಕೆ ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ನಾನು ಮತ್ತು ತಿರುಗಿ ತಂದೆ ಕುಮಾರನು ಮತ್ತು ತಿರುಗಿ ನಾವು ನಿಮ್ಮಲ್ಲಿ ಅದೃಶ್ಯರಾಗಿ ವಾಸಿಸ್ತೇವೆ. ಅಂದರೆ ಕಾಣುವುದಿಲ್ಲ ಇನ್ನು ಮುಂದೆ, ಲಿಟ್ಲ್ ವೈಲ್ ನೋ ಲಾಂಗರ್. ಆಮೇಲೆ ಹೇಳ್ತಾರೆ, ಅದು ನಿಮ್ಮನ್ನು ಸತ್ಯದಲ್ಲಿ ನಡೆಸ್ತದೆ. ಇದು ಪರಿಶುದ್ಧಾತ್ಮ ಎದರಲ್ಲಿ ನಡೆಸ್ತದೆ? ಸತ್ಯದಲ್ಲಿ ನಡೆಸ್ತದೆ. ಇದು ಹೇಳಿದ ಕೂಡಲೇ ಆ ಸೇವಕಿ, ಈಗ ಸೇವಕಿ ಆಗಿದ್ದಾರೆ, ಅವರು ಭಾಳ ದೊಡ್ಡ ಸೇವಕರಾಗಿದ್ದಾರೆ. ಅನ್ಯಳು ಬಹಳ ದೊಡ್ಡ ಕುಟುಂಬದರು, ಕೋಟ್ಯಾಧೀಶ್ವರಿ ಅವರು. ಏನು ಊಟಕ್ಕಿಲ್ಲದೆ ಅಂತಿರಲ್ಲ, ಕೋಟ್ಯಾಧೀಶ್ವರ. ಅವರು ಹೇಳ್ತಾ ಇದ್ದಾರೆ ನನಗೆ, ಅವಳು ಒಂದೇ ಮಾತು ಹೇಳಿದ್ರು, ಏನಿಲ್ಲ ಇಷ್ಟೆಲ್ಲ ಸಾಕ್ಷಿ ಹೇಳಿದ್ಲು, ಸಾಕ್ಷಿ ಕೊನೆ ಮಾತು ಹೇಳಿದ್ಲು, ನೀನು ಏನು ಹೇಳಬೇಕು? ಏನಿಲ್ಲ, ಕ್ರೈಸ್ತವರಲ್ಲಿ ಒಂದು ಒಳ್ಳೆ ವಾರ್ತೆ ಏನಂದರೆ, ಯೇಸುವನ್ನು ಪ್ರೀತಿಸುವವರು ಯೇಸು ಹೇಳಿದ್ದಂತೆ ನಡ್ಕೊಂಡ್ರೆ ಸಾಕು. ಅಲ್ಲೆಲ್ಲೂಯಾ. ಯೇಸು ಹೇಳಿದ್ದಂತೆ ನಡ್ಕೊಂಡ್ರೆ ಸಾಕು. ದೇವರು ಅವರೆಲ್ಲ ಪ್ರಾರ್ಥನೆಯನ್ನು ಕೇಳ್ತಾನೆ ಮತ್ತು ಅವರೆಲ್ಲ ಜೀವನವನ್ನು ಸಾರ್ಥಕ ಮಾಡ್ತಾನೆ, ಅವರು ಸುಖವಾಗಿರ್ತಾರೆ ಎಂಬುದು ಹೇಳಿದೆ. ಭಾಳ ಜನ ಪ್ರಾರ್ಥನೆ ಬೇಕು. ಭಾಳ ಜನ ಪ್ರಾರ್ಥನೆ ಮಾಡ್ತಾರೆ, ಆದರೆ ಆಜ್ಞೆ ಪಾಲನೆ ಮಾಡೋದಿಲ್ಲ. ಭಾಳ ಜನ ಪ್ರಾರ್ಥನೆ ಮಾಡ್ತಾರೆ, ಮಾಡಲಿ, ಪ್ರಾರ್ಥನೆ ಮಾಡಬಾರ್ದು, ಪ್ರಾರ್ಥನೆ ಮಾಡಿ ಹೆಚ್ಚಾಗಿ. ಆದರೆ ದೇವರು ಯೇಸು ಕ್ರಿಸ್ತನು ಹೇಳಿರ್ತಕ್ಕಂಥ ಆಜ್ಞೆ ಅನುಸಾರವಾಗಿ ನಮ್ಮಲ್ಲಿ ಕೆಲವರು ನಡೆಯುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಅಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ. ಗಂಭೀರವಾಗಿ ಹೇಳ್ತಿರೋದು ಅನ್ಯರು ಹೇಳ್ತೀನಿ, ಅನ್ಯರು ಹೇಳ್ತಾ ಇದ್ದಾರೆ ಮಾತು. ಕ್ರೈಸ್ತವರು ಹೇಳ್ತಾ ಇದ್ದಾಳೆ, ಯೇಸು ಕ್ರಿಸ್ತ ನಂಬಿಕೊಂಡು ಏನಲ್ಲ, ಯೇಸು ಹೇಳಿದಂತೆ ನಡ್ಕೊಂಡ್ರೆ ಸಾಕು, ನಿಮ್ಮ ಜೀವನ ಧನ್ಯವಾಗ್ತದೆ, ಸಾರ್ಥಕವಾಗ್ತದೆ. ಏನು ಬೇಕಾದರೂ ಬೇಡ್ರಿ. ಆಮೇಲೆ ವಾಟ್ ಎವರ್ ಯು ವಾಂಟ್ ಟು ಆಸ್ಕ್. ಆಮೇಲೆ ನೋಡ್ರಿ ವಚನ ಹೆಂಗಿದೆ, ಅಲ್ಲಿ ಏನು ಬೇಕಾದರೂ ಬೇಡ್ಕೊಡ್ರಿ, ಅವೆಲ್ಲ ನಿಮಗೆ ಸಿಗ್ತದೆ. 15ನೇ ಅಧ್ಯಾಯದಲ್ಲಿ 14ನೇ ಅಧ್ಯಾಯ ನೋಡ್ರಿ ಎಷ್ಟು ಚೆನ್ನಾಗಿದೆ. ಆ ಪೂರ ಅಧ್ಯಾಯನೇ ಅದ್ಭುತವಾಗಿದೆ. ಏನು ಬೇಕಾದರೂ ಬೇಡ್ಕೋ, ನಿಂಗೆ ಸಿಗ್ತದೆ. ನೋಡಿ ಎಷ್ಟು ಚೆನ್ನಾಗಿ. ನೀವು ಖಂಡಿತವಾಗಿ ನಾನು ಹೇಳುತ್ತೇನೆ, ನೀವು ನನ್ನಲ್ಲಿ ನನ್ನ ಹೆಸರಲ್ಲಿ ಏನು ಬೇಕಾದರೂ ಬೇಡಿಕೋ, ಅದನ್ನು ಖಂಡಿತವಾಗಿ ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡ್ರು ಅದನ್ನು ನಾನು ನೆರವೇರಿಸುತ್ತೇನೆ. ಸುಳ್ಳು ಮಾಡ್ಲಿಕ್ಕೆ ಆಗ್ತದ? ಬಹಳ ಜನರಿಗೆ ದೇವರು ಕರ್ತನಾದ ಯೇಸು ಕ್ರಿಸ್ತನ ಉಪಸ್ಥಿತಿ ಇದೆ, ಯೇಸು ಕ್ರಿಸ್ತನ ಆಳ್ವಿಕೆ, ಯೇಸು ಕ್ರಿಸ್ತನ ಸಾಮರ್ಥ್ಯವು ಇವತ್ತು ತಿಳ್ಕೊಳ್ಬೇಕು ನಾವು. ಏನು ಬೇಕಾಗಿಲ್ಲ. ನಿಮ್ಮ ಹತ್ರ ದುಡ್ಡಿಲ್ಲ, ನೋ ಪ್ರಾಬ್ಲಮ್. ಮನಿ ಇಲ್ಲ, ನೋ ಪ್ರಾಬ್ಲಮ್. ಖಾಲಿ ಈ ವಾಕ್ಯಕ್ಕೆ ಭಯಪಟ್ಟು ನಡೀರಿ, ಎಲ್ಲ ಬೇಕಾಗಿದ್ದೆಲ್ಲ ನಿಮ್ಮನ್ನು ಹುಡುಕೊಂಡು ಬರ್ತದೆ. ಏನು ದೊಡ್ಡ ಮಾತಲ್ಲ, ಬಹಳ ಸಹಜವಾಗಿ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೀರಿ. ಅದರಲ್ಲಿ ನಾನು ಒಂದು ದೊಡ್ಡ ಸೇವಕನ ಯಶಸ್ವಿ ನೋಡಿದ್ದೇನೆ ರೀ. ಯಾಕಂದ್ರೆ ನಾವೆಲ್ಲ ನಮ್ಮನ್ನು ಪರೀಕ್ಷಿಸ್ಕೋಬೇಕಲ್ಲ. ಇವ್ರು ಯಾಕೆ ಇಷ್ಟು ಯಶಸ್ವಿ ಆಗ್ತದೆ, ಇವ್ರು ಎಷ್ಟಕ್ಕೆ ಉನ್ನತ, ಇವ್ರು ಯಾಕೆ ಈ ವಿಶ್ವಾಸಿ. ಆಫ್ಟರ್ ಆಲ್ ಒಂದು ವಿಶ್ವಾಸಿ ರೀ, ಒಂದು ವಿಶ್ವಾಸಿ ಸೇವಕನಿಗಿಂತ ಆರೋಗ್ಯವಾಗಿದ್ದಾಳೆ. ಅಲ್ಲೆಲ್ಲೂಯಾ. ಸೇವಕನಿಗಿಂತ ಆರೋಗ್ಯವಾಗಿದ್ದಾಳೆ, ಸೇವಕನಿಗಿಂತ ಸಂತೋಷವಾಗಿದೆ ಆ ಕುಟುಂಬ. ಈ ದೇವರ ವಾಕ್ಯವನ್ನು ಬೋಧಿಸುವನಕ್ಕಿಂತ ಬಲವಾಗಿದ್ದಾರೆ. ಏನು ಕೊರತೆ ಇಲ್ಲ, ಆನಂದವಾಗಿದ್ದಾರೆ. ಬಂದಿರತಕ್ಕಂಥವ್ರು ದಾನ ಮಾಡೋಷ್ಟಕ್ಕೂ ಆಶೀರ್ವಾದ ಮಾಡಿದ್ದಾರೆ. ನಾನು ಅವರ ಜೀವನದಲ್ಲಿ ಇಷ್ಟು ಚೆನ್ನಾಗಿದೆ, ಆ ಸೇವಕನ ಬದುಕಿನಲ್ಲಿ ಏನು ಇಷ್ಟೆಲ್ಲ ಅನಿಷ್ಟವು, ಅನಾರೋಗ್ಯಗಳು, ಬಾಧೆಗಳು, ಸಂಕಟಗಳಿದೆ ಅಂದರೆ
ಅವನು ಬೋಧಿಸ್ತಾ ಇದ್ದಾನೆ, ಅವನು ಅನುಸರಿಸ್ತಾ ಇಲ್ಲ, ಆದರೆ ಬೋಧನೆಯನ್ನು ಅವರು ಅನುಸರಿಸ್ತಾ ಇದ್ದಾರೆ. ಯಾರು? ವಿಶ್ವಾಸಿಗಳು ಅನುಸರಿಸ್ತಾ ಇದ್ದಾರೆ ಬಹಳ ಭಯಭಕ್ತಿಯಿಂದ. ನನಗೆ ಆ ಮಾತು ಬಹಳ ಸ್ಪರ್ಶಿಸಿತು. ಎಲ್ಲರೂ ಹೇಳ್ತಿರಲ್ವಯ್ಯ, ಗಂಭೀರವಾಗಿ ಹೇಳ್ತಿರಲ್ವಯ್ಯ. ದೇವರ ಮಕ್ಕಳೇ, ಬೋಧಕನು ಯಾರು ಬೋಧಿಸ್ತಾ ಇದ್ದಾನೆ ಅವನು ಬೋಧನೆಗೆ ತಕ್ಕಂತೆ ಅವನ ಜೀವನದಲ್ಲಿ ಏನು ಬರ್ತಾ ಇಲ್ಲ? ಸುಖ ಸಮಾಧಾನ ಬರ್ತಾ ಇಲ್ಲ, ನೆಮ್ಮದಿ ಇಲ್ಲ, ಆನಂದ ಇಲ್ಲ, ಪರಿಶುದ್ಧತೆ ಇಲ್ಲ. ಎಲ್ಲ ಹೇಳ್ತಾರಲ್ವಯ್ಯ. ಆದ ಕಾರಣ ಇವತ್ತು ನಿಶ್ಚಯವಾಗಿ ಅದು ನನಗೆ ಬಹಳ ಟಚ್ ಮಾಡಿತ್ತು. ಯಾಕಂದ್ರೆ ಒಂದು ವಿಶ್ವಾಸಿ ಈ ಯೇಸುವಿನ ವಾಕ್ಯ ಯಾರು ಕೇಳಲಿ, ಆದರೆ ಯಾರು ಹೇಳಲಿ, ಇದಕ್ಕೆ ಮಾತ್ರ ಶಕ್ತಿ ಇದೆ. ಎಲ್ಲರೂ ಹೇಳ್ತಿರಲ್ವಯ್ಯ. ಯಾರೂ ಇದನ್ನು ಬೋಧಿಸಲಿ ಮತ್ತು ಯಾರೂ ಇದನ್ನು ಅನುಸರಿಸಲಿ, ಈ ವಾಕ್ಯಕ್ಕೆ ಶಕ್ತಿ ಇದೆ. ಆ ಬೋಧಕನು, ನಾವು ಸಾರತಕ್ಕಂಥ ಸಾರುವ ನಾಯಕನು, ಆತ್ಮೀಯ ನಾಯಕನು, ನಾನು ಇವರಿಗೆ ಹೇಳಿದ್ದಕ್ಕಾಗಿ, ನಾನು ಇವರಿಗಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ಇವರೆಷ್ಟು ಚೆನ್ನಾಗಿ ಉನ್ನತ ಸ್ಥಿತಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವಾಗ ನನ್ನ ಮನಸ್ಸೊಳಗಿನ ಪ್ರಶ್ನೆ, ನೀನು ಪ್ರಾರ್ಥನೆ ಮಾಡೋದಕ್ಕಾಗಿ ಇವರೆಷ್ಟು ಚೆನ್ನಾಗಿ ಆಗಿದ್ದಾರೆ, ಇಷ್ಟು ವೃದ್ಧಿ ಆಗಿದ್ದಾರೆ, ಹೌದಲ್ಲ? ಅಲ್ಲ, ನೀನು ಪ್ರಾರ್ಥನೆ ಮಾಡೋದಕ್ಕಾಗಿ ಇವರೆಲ್ಲ ವೃದ್ಧಿ ಆಗಿದ್ದಾರೆ ಅಂತ ಸೇವಕನು ಹೇಳ್ಕೊಳ್ತಾ ಇದ್ದಾನೆ. ನೀನೇ ಯಾಕಾಗಿಲ್ಲ? ನೀನೇ ಯಾಕಾಗಿಲ್ಲ? ನಿನ್ನಲ್ಲಿ ಏನು ಲೋಪ ಇದೆ ಅನ್ನೋ ಪ್ರಶ್ನೆ ನನ್ನಲ್ಲಿ ಉದ್ಭವ ಆಯಿತು. ಪ್ರೈಸ್ ಲಾರ್ಡ್, ಚೀರ್ಸ್. ಇವತ್ತಿಂದ ನನ್ನ ಪ್ರಿಯ ಸಹೋದರರೇ, ಖಂಡಿತವಾಗಿ ಹೇಳ್ತೇನೆ, ಇವತ್ತು ಈ ವಾಕ್ಯವನ್ನು ಕೇಳಿ ಮನಸ್ಸೊಳಗೆ ನಂಬಿ ಅದಕ್ಕೆ ಸಿಂಪಲ್ ಆಗಿ ವಿಧೇಯರಾಗಿದ್ರೆ ಸಾಕು. ಏನಾಗಿದ್ರೆ ವಿಧೇಯರಂದ್ರೆ ಆತನ ಮಾತನ್ನು ಕೇಳಿ ಅದರ ಪ್ರಕಾರ ನಡೆದ್ರೆ ಸಾಕು. ಕಷ್ಟ ಅಲ್ಲ. ಹಲೋ, ಆತನ ಮಾತು ಕೇಳಿ ನಡೆಯೋದು ಬಹಳ ಕಷ್ಟ ಅಲ್ಲ, ಸರಳವಾಗಿ ನಡೆದ್ರೆ. ಅದಕ್ಕೆ ಅವಳು ಹೇಳ್ತಾಳೆ, ಯಾರು ಆ ದೊಡ್ಡ ಕುಟುಂಬದವಳು ಹೇಳ್ತಾರೆ, ದೇವರ ಆಜ್ಞೆಗಳು ಅನುಸರಿಸಿದ್ರೆ ಸಾಕು. ಸಿಂಪಲ್ ಆಗಿ ಹೇಳಿದ್ರೆ ಏನು, ಹೌದು ಹೌದು ಹಿಂಗಂದ್ರೆ 10 ಆಜ್ಞೆಗಳು ಹೇಳ್ತಾಳೆ ಅವಳು. ನಮ್ಮ ಜನರಿಗೆ ಯಾರಾದ್ರೆ ಭಯಪಟ್ಟಿದೆ 10 ಆಜ್ಞೆಗಳು, ಕಂಠಪಾಠ ಇದೆ 10 ಆಜ್ಞೆಗಳು. ಹಲ್ಲೆಲೂಯಾ. 10 ಆಜ್ಞೆಗಳು ಅವಳು ಕಂಠಪಾಠ ಮಾಡಿದ್ದಾಳೆ. ನಮ್ಗೇನ ಬರ್ಬೇಕೀಗ? ಬರಬೇಕು ನಮಗೇನು? ರೋಷ. ಯೆಹೋವನಾದ ನಾನೇ ನಿನ್ನ ದೇವರು, ನನ್ನನ್ನು ಬಿಟ್ಟು ಬೇರೆ ದೇವರುಗಳು ನಿನಗಿರಬಾರದು. ಮೊದಲನೇ ಆಜ್ಞೆ. ಎರಡನೇ ಆಜ್ಞೆ, ವಿಗ್ರಹಗಳನ್ನು ರೂಪಿಸಿ ಅವುಗಳಿಗೆ ಎಂದಿಗೂ ಸೇವೆ ಮಾಡಬಾರದು. ಮೂರನೇ ಆಜ್ಞೆ, ಯೆಹೋವನ ಹೆಸರನ್ನು ವ್ಯರ್ಥವಾದ ಕಾರ್ಯಗಳಿಗೆ ಯಾವತ್ತಿಗೂ ಎತ್ತಬಾರದು. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ನಾಲ್ಕನೇ ಆಜ್ಞೆ, ಸಬ್ಬತ್ತು ದಿನವನ್ನು ಪವಿತ್ರ ದಿನವೆಂದು ಸ್ಮರಿಸಬೇಕು. ಐದನೇ ಆಜ್ಞೆ, ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ಭೂಲೋಕದಲ್ಲಿ ಬಹುಕಾಲ ಮೇಲನ್ನು ಅನುಭವಿಸ್ತೀರಿ. ಇಂಗ್ಲೀಷಲ್ಲಿದೆ, ನಿಮ್ಮ ಜೀವಮಾನದ ಎಲ್ಲ ದಿನಗಳು ನೀವು ಮೇಲನ್ನು ಅನುಭವಿಸ್ತೀರಿ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ. 5ನೇ ಆಜ್ಞೆ ಆದ ನಂತರ 6ನೇ ಆಜ್ಞೆ, ಪ್ರೈಸ್ ಲಾರ್ಡ್ ಜೀಸಸ್, ನರಹತ್ಯೆ ಮಾಡಬಾರದು. ನರಹತ್ಯೆ ಮಾಡ್ತೀವಿ ನಾವು? ನರಹತ್ಯೆ ಮಾಡ್ತೀವ್ರಿ ನಾವು? ನರಹತ್ಯೆ ಮಾಡ್ತೀವ? ನಾವು ಮಾಡಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಬೈಬಲ್ ಏನು ಹೇಳ್ತಾರೆ, ನಾನು ನರಹತ್ಯೆ ಮಾಡಲ್ಲ. ಒಂದು ದಿವಸ ಏನಾಯ್ತು, ನಾನು ಭಾಳ ಸಿಟ್ಟು ಮಾಡ್ಕೊಂಡಿದ್ದೆ. ನಮ್ಮ ತಾಯಿ ಮೇಲೆ ಭಾಳ ಸಿಟ್ಟು ಮಾಡ್ಕೊಂಡು ಡಮ್ ಅಂತ ಸಿಟ್ಟು ಮಾಡ್ಕೊಂಡೆ. ಅಲ್ಲೇ ನಮ್ಮ ಅಧ್ಯಕ್ಷರು ಕುಂತಿದ್ರು. ಅಧ್ಯಕ್ಷರು ಭಾಳ ಸೈಲೆಂಟ್. ಅವ್ರು ಪ್ರಸಂಗ ಮಾಡೋದಿಲ್ಲ, ಪಾಸ್ಟರ್ಗಳು ಕಲಿಸ್ಕೊಡ್ತಾರೆ. ಅವ್ರು ಚರ್ಚೆಯಲ್ಲಿ ಪ್ರಸಂಗ ಮಾಡೋದಿಲ್ಲ, ಪಾಸ್ಟರ್ಗಳು ಕಲಿಸ್ಕೊಡ್ತಾರೆ. ಪಾಸ್ಟರ್ ಬಾಬು, ನಾನು ಎಲ್ಲೋ ಕೇಳಿದೆ, ಈಗ ಸಿಟ್ಟು ಮಾಡ್ಕೊಂಡಿಲ್ಲ. ಈಗ ಸಿಟ್ಟು ಮಾಡ್ಕೊಂಡ್ರೆ, ನಿಮ್ಮ ತಾಯಿ ಮೇಲೆ ಸಿಟ್ಟು ಮಾಡ್ಕೊಂಡ್ರಿ, ನೀನು ನಿಮ್ಮ ತಾಯಿನ ಮರ್ಡರ್ ಮಾಡಿದೀಯ ಅಂತ ಹೇಳಿದ್ರೆ, ಎಲ್ಲೋ ಓದಿದ್ದೀನಿ ಬೈಬಲ್ ಒಳಗೆ ಅಂತೇಳಿ. ಹಾಗಾದ್ರೆ ಎಲ್ಲೋ ಓದಿದ್ದೀನಿ ನೋಡ್ಕೊಂತೀಯ ಅಂತೇಳಿ. ಅಪ್ಪಾಪರ್ಗೆ ನೆನಪಿರೋದಿಲ್ಲ ವಚನ, ಏನಿರಲ್ಲ, ನೆನಪಿಲ್ಲ. ಮತ್ತೇ ಸುವಾರ್ತೆ 5ನೇ ಅಧ್ಯಾಯದಲ್ಲಿದೆ, ನೀವು ಬೇರೆಯವ್ರು ನಿನ್ನ ಸಹೋದರ ಮೇಲೆ ಕೋಪ ಇಟ್ಟುಕೊಂಡು ಅವನನ್ನು ನೀಚ ಅಂದರೆ ನೀನು ನರಹತ್ಯೆ ಮಾಡಿದ್ದಕ್ಕೆ ಸಮಾನನು. ಬಾಬಾ ಕಿಲ್ಲರ್ ಆಗಿಬಿಟ್ಟಿವಲ್ಲ ನಾವು. ದಿವಸ ಎಷ್ಟು ಜನ ಕೊಲ್ತಾ ಇದ್ದೀವ್ರಿ ನಾವು? ಅಲ್ಲೆಲ್ಲೂಯಾ. ನಾವು ಒಬ್ಬರ ಮೇಲೆ ಸಿಟ್ಟು, ದ್ವೇಷ, ಹಸು ಇಟ್ಕೊಂಡ್ರೆ ನರಹತ್ಯೆಗೆ ಸಮಾನ. ಅಷ್ಟೇ ಅಲ್ಲದೆ ಅವನನ್ನು ನೀಚ ಅಂದ್ರೆ ಅವನು ಎಲ್ಲಿ ಹೋಗ್ತಾನಂತೆ? ನರಕಕ್ಕೆ. ಅಲ್ಲೆಲ್ಲೂಯಾ. ನಿತ್ಯ ನರಕದಲ್ಲಿ ಉರಿತಾನೆ ಎಂಬುದಾಗಿ. ಓ ಮೈ ಗಾಡ್. ನರಹತ್ಯೆ ಮಾಡಬಾರದು. ಹಲ್ಲೆಲೂಯಾ. ನೆಕ್ಸ್ಟ್, ವ್ಯಭಿಚಾರ ಮಾಡಬಾರದು. ವ್ಯಭಿಚಾರ ಮಾಡ್ತಾರಾ? ಯಾರು ವ್ಯಭಿಚಾರ ಮಾಡಲ್ಲ. ದೇವರು ನಂಬಿದವರಿಲ್ಲ, ಭಾಳ ಭಕ್ತಿ. ಆದರೆ ವ್ಯಭಿಚಾರ ಮಾಡಿದವ್ರ ಬಗ್ಗೆ ಮಾತಾಡ್ತೀವಿ ನಾವು. ಹಲ್ಲೆಲೂಯಾ. ಬೈಬಲ್ ಓದಿದ್ರೆ ಆಶ್ಚರ್ಯ ಆಗ್ತದೆ. ವ್ಯಭಿಚಾರ ಮಾಡ 10 ಎಷ್ಟು ಚೆನ್ನಾಗಿ ಹೇಳಿದಲ್ಲ ಅಂದರೆ, ವ್ಯಭಿಚಾರ ಮಾಡೋದಿಲ್ಲ. ಆದರೆ ಯಾರ್ಯಾರು ವ್ಯಭಿಚಾರ ಮಾಡ್ತಾರಲ್ಲ, ವ್ಯಭಿಚಾರ ಮಾಡಿ ಅವ್ರು ಹಾಳಾಗ್ತಾರೆ, ಅವ್ರು ಹಿಂಗಾಗ್ತಾರೆ, ಅವ್ರ ಬಗ್ಗೆ ಎಲ್ಲರ ಕಡೆ ಹೇಳ್ಕೊಂಡು ತಿರುಗಾಡಿದ್ರೆ ಅವನು ವ್ಯಭಿಚಾರ ಮಾಡಿದಕ್ಕಿಂತ 7ರಷ್ಟು ಹೇಳಿದ್ದವನಿಗೆ ಬರ್ತದಂಥದ್ದು. ಅಯ್ಯೋ ದೇವಾ ಸ್ತೋತ್ರ.
ಪ್ರೈಸ್ ಲಾರ್ಡ್ ಜೀಸಸ್. ಓಹ್, ಅನ್ಯಳು ಇದು ಹೇಳ್ತಾ ಇದ್ದಾಳೆ, ವ್ಯಭಿಚಾರ ಮಾಡಬಾರ್ದು. ನಾ ಅದಕ್ಕೆ ನನ್ನ ಹತ್ರ ಯಾರು ಬಂದರೆ ಜಾಸ್ತಿ ಜನ ಬೇರೆಯವ್ರ ಬಗ್ಗೆ ಮಾತಾಡೋದಿಲ್ಲ. ಅನ್ನಗಳನ್ನ ಮಾತಾಡೋದು ಮಲ್ಲಿ ಪ್ರಸಂಗ ಮಲ್ಲಿ ವ್ಯತ್ಯಾಸ. ಬೇರೆಯವ್ರ ಬಗ್ಗೆ ಯಾರು ಹೇಳಿದರೆ ನನ್ನ ಕಡೆ ಬಂದು, ಅಯ್ಯೋ ಈ ಮನುಷ್ಯನ ಕಡೆ ಯಾರದರ ಬಗ್ಗೆ ಚಾಡಿ ಹೇಳಿದ್ರೆ ಈ ಮನುಷ್ಯ ಪ್ರಸಂಗದಲ್ಲೆಲ್ಲ ಹೇಳಿಬಿಡ್ತಾನೆ, ಈ ಮನುಷ್ಯ ಕಡೆ ಹೇಳಬಾರ್ದು ಅಂತೇಳಿ ಯಾರೂ ಹೇಳಿಕ್ಕೆ ಬರೋದಿಲ್ಲ. ಅವ್ರದ್ದೇನಿದೆ ತಮ್ಮದೇನಿದೆ ಇಷ್ಟು ಹೇಳ್ತಾರೆ ನನ್ನ ಹತ್ರ ಬಂದು. ಅದಕ್ಕೆ ಹೇಳಲಿಗೆ ವ್ಯಭಿಚಾರ ಅನ್ನೋ ಪದಕ್ಕೆ ನಾವು ನಿಮ್ಮ ಹೃದಯದಲ್ಲಿ ಇನ್ನೊಬ್ಬರ ಕುರಿತು, ಇನ್ನೊಬ್ಬ ಸಹೋದರಿ ಆಗಲಿ, ಸ್ತ್ರೀ ಆಗಲಿ, ಪುರುಷನಾಗಲಿ ನೋಡಿ ಮೋಹಿಸಿದ್ರೆ ನಿನ್ನ ಹೃದಯದಲ್ಲಿ ಅವರ ಜೊತೆಲಿ ವ್ಯಭಿಚಾರ ಮಾಡಿದಾಗೆ. ಇನ್ನೂ ಲೇಟೆಸ್ಟ್ ಏನಿದೆ ಅಂದರೆ ಎಫೆಸರ್ ಬರೆದ ಪತ್ರಿಕೆಯಲ್ಲಿ ಇದ್ದಿದ್ದು ಭಾಳ ಇಂಟ್ರೆಸ್ಟಿಂಗ್ ಇದೆ. ಅದು ಎಫೆಸರ್ ಬರೆದ ಪತ್ರಿಕೆಯಲ್ಲಿ ಕುಚೋದ್ಯ ಮಾತುಗಳು ಮಾತಾಡಲೇಬಾರದು. ಆ ಕುಚೋದ್ಯ ಮಾತಂದ್ರೆ ಯಾರು ಗೊತ್ತಿಲ್ಲ. ತೆಲುಗುలో ఉంది అక్క, తెలుగు చెప్తాను, తెలుగు చెప్తాలే తీయక్క, మంచిదక్క, మా అక్క వచ్చింది అలా. ఎందుకంటే తెలుగులో ఒక తెలుగుನಲ್ಲಿ ಒಂದು ಅದ್ಭುತವಾದ ಸತ್ಯ ಇದೆ. ಹೀಬ್ರಿಯರ ಬರೆದ ಪತ್ರಿಕೆ, ಎಫೆಸರ್ ಬರೆದ ಪತ್ರಿಕೆ ಬಹಳ ಜಾಗೃತಿಯಿಂದ ಕೇಳ್ತೀರಿ. ಯಾರು ವ್ಯಭಿಚಾರಿಗಳು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರು ತಮ್ಮನ್ನು ತಾವು ವ್ಯಭಿಚಾರದಲ್ಲಿ ತೊಡಗಿದ್ದಾರೆ ಎಂಬುದಾಗಿ ಇಲ್ಲೇ ಕಾಣ್ತಿದೆ. ನೋಡ್ರಿ, ಪರಿಶುದ್ಧರಿಗೆ ಇದು ತಕ್ಕದ್ದಲ್ಲ. ಇಟ್ ಈಸ್ ನಾಟ್. ಓ ಪ್ರೈಸ್ ದಿ ಲಾರ್ಡ್ ಜೀಸಸ್. ಪರಿಶುದ್ಧರಿಗೆ ಇದು ತಕ್ಕದ್ದಲ್ಲ. ಯಾಕಂದ್ರೆ ಅವರ ಬಾಯಲ್ಲಿ ಎಷ್ಟು ಮಾತ್ರಕ್ಕೂ ಏನು ಬರಬಾರದು. ಓ ಪ್ರೈಸ್ ಯೋರ್ ನೇಮ್ ಜೀಸಸ್, ಹಲ್ಲೆಲೂಯಾ. ಎಫೆಸರಿಗೆ ಬರೆದ ಪತ್ರಿಕೆ 4:25 ಆಯ್ತು, ಅದು ಆಯ್ತು. ಇಲ್ಲಿ ಬಂದಿರುವಾಗ ಲೆಟ್ ನೋಡಿ, ಪರಿಶುದ್ಧರಿಗೆ ಬರತಕ್ಕ ಇದು ಅದು ಎಷ್ಟನೇ ಅದೈತ್ರಿ? ಅದು ಪರಿಶುದ್ಧರಿಗೆ ಇದು ತಕ್ಕದ್ದು ಅಲ್ಲ ಅಂತ ಹೇಳಿದೆಯಲ್ಲ, ಅದು 5ನಲ್ಲಿ ಇದೆ ನೋಡ್ರಿ. 5ನಲ್ಲಿ ಅದು ನನ್ನ ಕಣ್ಣಿಗೆ ಸ್ವಲ್ಪ ಮಿಸ್ ಆಗ್ತಾ ಇರ್ಬೋದು. ಓದ್ತೀರಿ ಆ ಮಾತನ್ನು? ಬನ್ನಿ, 3ನೇ ವಚನ, 5:3 ದಯಮಾಡಿ. ಎಫೆಸರ್ ಬರೆದ ಪತ್ರಿಕೆ 5:3. ಯಾಕಂದ್ರೆ ವ್ಯಭಿಚಾರ ಮಾಡಬಾರ್ದು ಅಂತ ಹೇಳಿದಾಗ, ವ್ಯಭಿಚಾರ ಮಾಡೋದ ಕುರಿತು ಹೃದಯದಲ್ಲಿ ಮೋಹಿಸಿದ್ರೆ ಅವನು ವ್ಯಭಿಚಾರ ಎಂಬುದಾಗಿ ಇದು ನಾವು ಇಲ್ಲಿ ಮಟ್ಟ ಕೇಳಿದ್ವಿ. ಆದರೆ ಇವತ್ತು ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ. ವ್ಯಭಿಚಾರ ಮಾಡ್ತಾ ತಿರುಗುತ್ತವನ ಇರುವ ವಿಷಯದಲ್ಲಿ, ವ್ಯಭಿಚಾರ ಮಾಡ್ತಾ ತಿರುಗುತ್ತವಳ ವಿಷಯದಲ್ಲಿ ನಾವು ಮಾತಾಡಿದ್ರೆ ಅವರಕ್ಕಿಂತ 7 ಪಟ್ಟರಾಗಿ ನಾವು ಶಾಪಗ್ರಸ್ತರಾಗುತ್ತೇವೆ. ಓದ್ತೀರಾ ಮಾತನ್ನು? 5ನೇ ಅಧ್ಯಾಯ 3ನೇ ವಚನದಿಂದ ಓದ್ತೀರಿ. ಜಾರತ್ವ, ಯಾವ ವಿಧವಾದ ಅಶುದ್ಧತ್ವ, ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿ ಆದರೂ ನಿಮ್ಮ ಬಾಯಲ್ಲಿರಬಾರದು. ಹಲೋ, ಯು ಶುಡ್ ನಾಟ್ ಟಾಕ್, ಯು ಶುಡ್ ನಾಟ್ ಟೇಕ್ ದಟ್ ವರ್ಡ್. ಆ ಮಾಟ ಕೂಡ ನೀನು ನೋಟ್ಲೆ ఉండకూడదు. ಇವುಗಳಿಗೆ ದೂರವಾಗಿರುವುದೇ తెలుగులో ಅದು 5:3. ನಿಮ್ಮಲ್ಲಿ ಜಾರತ್ತು ఏ విధವಾದಂತ ಅಪವಿತ್ರತ್ವಾಗಲಿ, ಲೋಭವಾಗಲಿ, వీటి పేరైనను నీ నోట్లో రాకూడదు. అది పనికిరాంది, ఇది మంచిది కాదు, ఇది వేషి, అది దొంగోడు, వాడు వేషియోడు, ಇದರ ಹೆಸರು ಸಮೇತ ನಮ್ಮ ಬಾಯಲ್ಲಿ ಬರಬಾರ್ದಂತೆ. ಇದು తెలుగులో కావాలి చూడండి. ఎవరికి? ಪರಿಶುದ್ಧರಿಗೆ ಇದು ತಕ್ಕದ್ದಲ್ಲ. ಅಂದ್ರೆ ಪರಿಶುದ್ಧರ ಬಾಯಲ್ಲಿ ಎಂತ ಮಾತುಗಳು ಇರ್ಬೇಕ್ರಿ? ಪರಿಶುದ್ಧವಾದ ಮಾತು. ಪ್ರೈಸ್ ಲಾರ್ಡ್ ಜೀಸಸ್. ಒಳ್ಳೆ ಮಾತು ಅಷ್ಟಿಲ್ಲದೆ ಪರಿಶುದ್ಧವಾದಂಥ ಮಾತು ನನ್ನ ಪ್ರಿಯ ಸಹೋದರ. ನೆಕ್ಸ್ಟ್ ಇದೆ ನೋಡ್ರಿ, ಭಾಳ ಇಂಟ್ರೆಸ್ಟಿಂಗ್ ಇದೆ, ತೆಲುಗುನಲ್ಲಿ ಭಾಳ ಚೆನ್ನಾಗಿದೆ. ಓದ್ರಿ, ಕಂಟಿನ್ಯೂ ಮಾಡಿ ಅಜ್ಜಿ. 4ನೇ ವಚನ. ಅದೇ ಅಲ್ಲ 5ನೇ ಅಧ್ಯಾಯ 4ನೇ ವಚನ. 5ನೇ ಅಧ್ಯಾಯ 4ನೇ ವಚನ ನೋಡಿ ಮತ್ತೆ ಸರಿ. ತೆಲುಗುನಲ್ಲಿ ಓದ್ರಿ. ಕಂಟಿನ್ಯೂ ಮಾಡಿ, ಪರವಾಗಿಲ್ಲ, ಮಾಡಿ, ಅದೇ ಮಾಡಿ, ಕಂಟಿನ್ಯೂ ಮಾಡಿ. ನೋಟಿలో ఉండాలి. ಯಾವತ್ತೂ ನಾವು ಧನ್ಯವಾದಗಳನ್ನೇ ಉಚ್ಚರಿಸಬೇಕು ಹೊರತು ಈ ಅಶುದ್ಧವಾದ ಮಾತುಗಳನ್ನು ಉಚ್ಚರಿಸಿರಬಾರ್ದು. ಆದರೆ ಬುದ್ಧಿಹೀನರಾದ, ಅಬ್ಬೋ ಅರ್ಥ ಆಯ್ತಾ? ಬುದ್ಧಿಹೀನರಾದ ಪೋಖ್ರಿ ಮಾತಾಗಲಿ,
ಸರಸತ್ವ. ಅರ್ಥ ಆಯ್ತಾಗ? ಸರಸತ್ವ, ರೊಮ್ಯಾಂಟಿಕ್ ಮಾತುಗಳಾಗ್ಲಿ, ರಾಸಲೀಲಿಗೆ ಸಂಬಂಧಪಟ್ಟ ಮಾತಾಗಲಿ ಮರಿ ಉಚ್ಚರಿಂಪವద్దు, ఇది మీకు తగదు. సరసత్వం అనే పదం నన్నప్పుడు వ్యభిచారం చేసినాడు ఒకడు, వ్యభిచారం మాట్లాడినొకడు సరసత్వము కలిగిన మాటలు ఏదే గాని ಅಂದ್ರೆ ರಾಸಲೀಲಿಗೆ ಸಂಬಂಧಪಟ್ಟಂತೆ ಯಾವುದೇ ಕುಚ್ಚೋದ್ಯ ಮಾತುಗಳು ನಿಮ್ಮ ಬಾಯಲ್ಲಿ ಬರಬಾರದು. ಇದು ಪರಿಶುದ್ಧರಿಗೆ ತಕ್ಕದಲ್ಲ. ಅದಕ್ಕೆ ನನ್ನ ಪ್ರಿಯ ಸಹೋದರಿ ಸಹೋದರೇ, ಅನೇಕ ದೇವಜನರು ದೇವರ ಮಕ್ಕಳಿಂದ ಎನಿಸಿಕೊಳ್ಳತಕ್ಕಂಥವರು ವ್ಯಭಿಚಾರ ಮಾಡಬಾರದು, ಹೃದಯದಲ್ಲಿ ಮೋಸಿದ್ರೆ ಪಾಪವಾಗ್ತಂತೆ ಬರಲಿಬಿಟ್ಟಿದೆ. ಆದರೆ ವ್ಯಭಿಚಾರ ಮಾಡಿದ್ದವರ ವಿಷಯದಲ್ಲಿ ಮಾತಾಡೋದು ಕೂಡ, ಅವರ ವಿಷಯದಲ್ಲಿ ಉಲ್ಲೇಖ ಮಾಡೋದು ಕೂಡ, ಅವರು ವ್ಯಭಿಚಾರಿಗಳು, ಅವರು ಸರಿ ಇಲ್ಲ, ಅವರು ದ್ರೋಹಿಗಳು, ಅವರು ಅಪರಾಧಿಗಳು ಎಂಬುದಾಗಿ ಹೇಳುತ್ತಾ ತಿರುಗಾಡೋದು ಕೂಡ ಸರಿ ಅಲ್ಲ ಅನ್ನತಕ್ಕಂಥ ಸತ್ಯ ಇವತ್ತು ನಮಗೆ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಅನೇಕ ಜನರು, ಆತ್ಮೀಯರಲ್ಲಿ ಕೆಲವು ಜನರು ಇದನ್ನು ಈಗಲೂ ಉಪಯೋಗ ಮಾಡಿ, ಅದಕ್ಕಾಗಿ ಬಹಳಷ್ಟು ಚೆನ್ನಾಗಿ ಹೇಳಲಾಗಿದೆ. 25ನೇ ವಚನ, 4ನೇ ಅಧ್ಯಾಯ 25ನೇ ವಚನ, ಎಫೆಸರ್ ಬರೆದ 4ನೇ ಅಧ್ಯಾಯ 25ನೇ ವಚನದಲ್ಲಿ, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಡು. ಈ ವಚನ ನೋಡು ಅಂದಕ್ಕೆ ಬಂಗಾರು, ಹಲ್ಲೆಲೂಯ. ಎಲ್ಲಿ ಬಂತು? ಸುಳ್ಳಾಡುವುದನ್ನು ಬಿಟ್ಟು ಬಿಡು. ಮುಂದೆ ಓದ್ತೀರಿ. ಪ್ರತಿಯೊಬ್ಬನು, ಕ್ರಿಸ್ತ ನಂಬಿಕೆಯಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಕಾರಣ ಏನಂದ್ರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವೆ. ಕೋಪ ಮಾಡಬೇಕಾದ್ರೂ ಪರವಾಗಿಲ್ಲ, ಪಾಪ ಮಾಡಬೇಡ್ರಿ, ಕೋಪ ಪಡಂడి కానీ ద్వేషం పెట్టుకోకండి. ಗದ್ದಿಸಂడి, ಗದ್ದಿಸ್ರಿ, ಕೋಪದಿಂದ ಗದರಿಸ್ರಿ, ಸನ್ಮಾರ್ಗಕ್ಕೆ ನಡೆಸ್ರಿ. ಹಲ್ಲೆಲೂಯಾ. ಇವತ್ತು ನಮ್ಮ ಅಜ್ಜಿ ಬಂದ್ಲು, ಇಲ್ಲ ಇಲ್ಲ ನೀನು ಹಂಗೆ ಮಾಡಿದಕ್ಕೆ ನನಗೆ ಬೇಜಾರು ಬಂತು ಅಂತ ಹೇಳಿದ್ರು. ಕೋಪ ಪಡ್ಬೋದು, ಆದರೆ ಸಮಾಧಾನ ಆಯ್ತಲ್ಲಿ. ಆ ಕೋಪ ದ್ವೇಷ, ನಾವು ದ್ವೇಷವಾಗಿ ಮಾರ್ಪಾಟ ಮಾಡ್ಕೋಬಾರ್ದು ಅಷ್ಟೇ. ಸೂರ್ಯನ ಮುಳುಗೋದ್ರೊಳಗೆ ನಿನ್ನ ಕೋಪ ತೀರಬೇಕು, ಇಲ್ಲದಿದ್ರೆ ಯೇಸು ನಾಮದಲ್ಲಿ ಸೈತಾನ್ ಪೋ 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 ಅಲ್ಲಿ ಹೋಗುದಿಲ್ಲ ಅದು. ಯಾಕಂದ್ರೆ ನೀನು ಸೂರ್ಯನ ಮುಳುಗೋದ್ರೊಳಗೆ ನಿನ್ನ ಒಳಗಿರೋ ಸಿಟ್ಟು ತೀರಿ ಹೋದರೆ ಒಳ್ಳೇದು, ತೀರದೇ ಇದ್ರೆ ಸೈತಾನಿಗೆ ಒಳಗೆ ಬರಲಿಕ್ಕೆ ಯಾರು ಡೋರ್ ಓಪನ್ ಮಾಡಿದಾಗೆ? ನೀವೇ ದಾರಿಯನ್ನು ಓಪನ್ ಮಾಡಿದಾಗೆ. ಈ ಅನ್ಯೊಳಗೆ ಹೇಳ್ತಾ ಇದ್ರೆ ನನಗೆ ಭಾಳ ಆಶ್ಚರ್ಯ ಆಯಿತು. ಯಾಕಂದರೆ 10 ಆಜ್ಞೆಗಳ ವಿಷಯದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳೆ. ಏನಿಲ್ಲ, ನನ್ನನ್ನು ನೀವು ಪ್ರೀತಿಸೋದಾದರೆ, ಯೇಸು ಹೇಳಿದೆ, ನನ್ನನ್ನು ನೀವು ಪ್ರೀತಿಸೋದಾದರೆ ನನ್ನ ಆಜ್ಞೆಗಳನ್ನು ಖಂಡಿತವಾಗಿ ಕೈಗೊಳ್ತೀವಿ. ಇಲ್ಲ, ನಾನು ದೇವ್ರನ್ನ ಭಾಳ ಪ್ರೀತಿಸ್ತೇನೆ, ಆದರೆ ಸುಳ್ಳು ಮಾತಾಡ್ತಾ ಇದ್ದೀವಿ ಅಂದರೆ ನೀನು ದೇವ್ರನ್ನ ಪ್ರೀತಿಸ್ತಾ ಇಲ್ಲ. ನೀನು ಯಾರನ್ನು ಪ್ರೀತಿಸ್ತಾ ಇದ್ದಿ? ಸೈತಾನ. ಈ ಕಾಲಂలో ఎవరుండ్రు అక్క సత్యవంతులు? ಅಲ್ಲ, ಈ ಕಾಲದಲ್ಲಿ ಯಾರಾದರೆ ಸತ್ಯವಂತರು? ಯಾರಿಲ್ಲ. ನಾನಿರಬೇಕು, ದೇವರು ನನಗೆ ಹೇಳಿದ್ದಾನೆ ನಾನಿರಬೇಕಂತೇಳಿ ನಮ್ಮನ್ನು ನಾವು ತೀರ್ಮಾನ ಮಾಡಿಕೊಂಡು ನಾವು ಸಮರ್ಪಿಸೋಣದೆ. ಅವರಿಲ್ಲ, ಇವರಿಲ್ಲ, ಅವ್ರ ಬಗ್ಗೆ ಬಿಟ್ಟು ಬಿಡ್ರಿ ನೀವು. ನನಗೆ ದೇವರು ಹೇಳ್ತಾ ಇದ್ದಾನೆ ನಾನು ಎದುರಿಗಿರಬೇಕು. ಎಲ್ಲರೂ ಹೇಳ್ತಿರಲ್ವಯ್ಯ. ಈ 10 ಆಜ್ಞೆಗಳಲ್ಲಿ ಬಂದಿರತಕ್ಕಂಥ ಮಾತು ಅಲ್ಲಿ ನೋಡ್ರಿ. ಅದಾದ ಮೇಲೆ ಅಲ್ಲೇನು ಹೇಳ್ತಾ ಇದೆ? ನೆಕ್ಸ್ಟ್ ಹೇಳ್ತಾ ಇದೆ, ನರಹತ್ಯೆ ಮಾಡಬಾರ್ದ ಮೇಲೆ ಮಾತಾಡಿದ್ದೀನಿ ನಾನು. ನರಹತ್ಯೆ ಮಾಡಬಾರ್ದು. ನೆಕ್ಸ್ಟ್ ಏನಿದೆ? ಕದ್ದುಕೊಳ್ಳಬಾರ್ದು. ಎಲ್ಲ ಹೇಳ್ತಾರೆ ಕದ್ದುಕೊಳ್ಳಬಾರ್ದು. ఎవరైనా దొంగతనం చేస్తారా? చర్చలు ಕೇಳಿದ್ರು ಪಾಸ್ಟ್ರು, ಯಾರು ಕಳ್ಳತನ ಮಾಡಿದ್ರೆ? ಯಾರು ಕಳ್ಳತನ ಮಾಡೋದು, ಎಲ್ಲರೂ ಕರೆಕ್ಟಾಗಿ ನಿಂತಿದ್ರು. ಯಾರು ಕಳ್ಳತನ ಮಾಡೋದಿಲ್ಲ, ಯಾರ್ಯಾರು ಕಳ್ಳತನ ಮಾಡೋದಿಲ್ಲ ಕೈ ಎತ್ತಿರ, ಎಲ್ಲರೂ ಕೈ ಎತ್ತಿದ್ರು. ಪ್ರೈಸ್ ಲಾರ್ಡ್ ಜೀಸಸ್. ಯಾರ್ಯಾರು ದಶಮಾಂಶ ಕೊಡ್ತಾ ಇಲ್ಲ ಅಂತ ಕೇಳಿದ್ರು. ಹಲ್ಲೆಲೂಯಾ. ಚರ್ಚಲ್ಲಿ ಯಾರ್ಯಾರು ದಶಮಾಂಶ, ನಿಮಗೆ 10,000 ಬಂದರೆ 1,000 ರೂಪಾಯಿ ದಶಮಾಂಶ ತೆಗಿತಾ ಇದ್ದೀರಾ? ಕೈಯೆಲ್ಲ ಕೆಳಗೆ ಮಾಡಿದ್ರು. ಅದು ಬೈಬಲಲ್ಲಿದೆ. ಮಲಾಕಿ ಪುಸ್ತಕ 3ನೇ ಅಧ್ಯಾಯ 10ನೇ ವಚನದಲ್ಲಿ, ನನ್ನನ್ನು ಕದ್ದುಕೊಳ್ಳೋರು ಯಾರು? ನೀನು ಕೇಳ್ತೀಯ, ನಿನ್ನನ್ನು ಕದ್ದುಕೊಂಡಿದ್ರು ಯಾರನ್ನು ಕೇಳ್ತೀಯ? ಯಾರ್ಯಾರು ತಮಗೆ ದೇವರಿಗೆ ಕೊಡ್ತಕ್ಕಂಥ ಅರ್ಪಣೆಗಳನ್ನು, ಕಾಣಿಕೆಗಳನ್ನು, ದಶಮಾಂಶಗಳನ್ನು ಕೊಡದೇ ಇರುವುದು ಅದು ದೇವರದನ್ನು ನೀವು ಕದ್ದುಕೊಳ್ಳುತ್ತಾ ಇದ್ದೀರಿ ಎಂಬುದಾಗಿ ಮಲಾಕಿ 3:10 ನಲ್ಲಿ ನಾವು ನೋಡ್ತೇವೆ ಅದನ್ನು. ಪ್ರೈಸ್ ಲಾರ್ಡ್ ಜೀಸಸ್. ಅವಾಗ ಎಷ್ಟು ಸಿಂಪಲ್. ದೇವರ ಆಜ್ಞೆಗಳನ್ನು ಅನುಸರಿಸಿದಾಗ ನೀವು ಸುಖವಾಗಿರ್ತೀರಿ. ಪ್ರೈಸ್ ಲಾರ್ಡ್ ಜೀಸಸ್. ಆಮೇಲೆ ನೆಕ್ಸ್ಟ್ ಏನಿದೆ? ನೆರೆಯವರ ಮೇಲೆ ಸುಳ್ಳು ಸಾಕ್ಷಿ. ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ನಿನ್ನ ಎಲ್ಲಾ ಸುಳ್ಳು, ನೀನು ಇನ್ನು ಮುಂದೆ ಸುಳ್ಳು ಮಾತಾಡೋದ್ರೆ ಬಿಟ್ಟು ಬಿಡೋಣ. ನಿನ್ನ ಬದುಕು ಯಾಕೆ ಇಷ್ಟು ಕಷ್ಟದಲ್ಲಿ ಬೀಳ್ತಾ ಇದೆ ಗೊತ್ತಿದೆ, ನೀನು ಯಾಕೆ ಸಂಕಟದಲ್ಲಿ ಅಲಿತಾ ಇದೆ ಗೊತ್ತಿದೆ, ನೀನು ಯಾಕೆ ಚೇತರಿಸ್ಕೊಳ್ತಾ ಇದೆ, ನೀನು ಯಾಕೆ ಉದ್ಧಾರ ಆಗ್ತಾ ಇಲ್ಲ ಅಂದ್ರೆ ಸುಳ್ಳು ಮಾತಾಡೋಣ ಬಿಟ್ಟು ನಿನ್ನ ನೆರೆಯವನ ಸಂಗಡ ಸತ್ಯವನ್ನೇ ಮಾತಾಡ್ರಿ. ಅಲ್ಲೇ 9ನೇ ಆಜ್ಞೆಯಲ್ಲಿ ಏನಿದೆ? ನಿನ್ನ ನೆರೆಯವರ ವಿರುದ್ಧವಾಗಿ ಯಾವ ಸುಳ್ಳು ಸಾಕ್ಷಿ ಹೇಳಬಾರ್ದು. ಇಲ್ಲಿ ಹೇಳ್ತಾನೆ, ನಿನ್ನ ನೆರೆಯವರ ಸಂಗಡ ಸತ್ಯವನ್ನೇ ಮಾತಾಡು. ಪ್ರೈಸ್ ಲಾರ್ಡ್ ಜೀಸಸ್. ಕೋಪ ಪಡು,
ಸಿಟ್ಟು ಪಡು, ಕೋಪ ಪಡು, ಆದರೆ ಪಾಪ ಮಾಡಬೇಡ. ಪಾಪ ಅಂದರೆ ಏನಂದರೆ ಕೋಪ ಪಡ್ಬೋದು, ಪಾಪ ಮಾಡಬಾರ್ದಂದ್ರೆ ಸೂರ್ಯನ ಮುಳುಗೋದ್ರೊಳಗೆ ನಿನ್ನ ಸಿಟ್ಟು ತೀರದಿದ್ದರೆ ಅದು ಪಾಪಕ್ಕಾಗಿ ಮಾರ್ಪಾಟಾಗ್ತದೆ. ಪಾಪವಾಗಿ ಮಾರ್ಪಾಡ ಸೈತಾನ ಒಳಗೆ ಪ್ರವೇಶ ಮಾಡ್ತಾನೆ. ಅವಾಗ ಯೇಸುಕ್ಕೆ ನಾಮಸೆ ಸೈತಾನ್ ಜಾ ಅಂದರೆ ಹೋಗುದಿಲ್ಲ. ಯಾಕಂದರೆ ಸೈತಾನನ ಮನೆಯಲ್ಲಿ ತಂದು ಇಟ್ಕೊಂಡಿದ್ದೀನಿ ನೀನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಅನ್ಯರು ಹೇಳಿರ್ತಕ್ಕಂಥ ಮಾತಿಂದ ಆದರೂ ಆತ್ಮೀಯರಾದ ನಾವು ತಿಳ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಹೇಳಿದ್ರೆ, ನೀನು ನನ್ನನ್ನು ಪ್ರೀತಿಸೋದಾದರೆ ಖಂಡಿತವಾಗಿ ನನ್ನ ಆಜ್ಞೆಗಳು ನೀನು ಅನುಸರಿಸಿ ನಡೆಯುತ್ತಿ. ಅದಾದ ನಂತರ ಕೊನೆಗೆ ಹೇಳಿದೆ, ನೆರೆಯವರಿಗಿರುವ ಯಾವ ಸೊತ್ತನ್ನು, ಯಾವುದನ್ನು ಆಶಿಸಬಾರ್ದು. ಅವರಿಗಿರುವ ಮನೆ ಆಗಲಿ, ಅವರ ಮಕ್ಕಳಾಗಲಿ, ಅವ್ರಿಗಿರುವ ಆಸ್ತಿಪಾಸ್ತಿಗಳಾಗಲಿ, ಅವ್ರಿಗಿರ್ತಕ್ಕಂಥ ಯಾವುದೇ ಸಂಪತ್ತಾಗಲಿ ಅಥವಾ ನೆರೆಯವರಿಗಿರ್ತಕ್ಕಂಥ ಯಾವುದೇ ವಸ್ತುಗಳಾಗಲಿ ಆಶಿಸಬಾರ್ದು, ಮೋಹಿಸಬಾರ್ದು. ಇಂಗ್ಲೀಷಲ್ಲಿ ಕವಟ್ ಅನ್ನೋ ಪದ ಇದೆ. ಆಶಿಸಬಾರ್ದು ಅನ್ನೋ ಪದ ಸರಿಯಾಗಿ ಹೋಲುವುದಿಲ್ಲ ಅದಕ್ಕೆ. ಮೋಹ ಮಾಡಬಾರ್ದು, ಮೋಹಿಸಬಾರದು, ವ್ಯಾಮೋಹ ಮಾಡಬಾರ್ದು. ಅವಾಗೇನಾಗ್ತಂದ್ರೆ ಹೊಟ್ಟೆ ಕಿಚ್ಚು ಬಂದುಬಿಡ್ತದೆ. ಎಲ್ಲರೂ ಹೇಳ್ತಿರಲ್ವ, ಈ 10 ಆಜ್ಞೆಯಲ್ಲಿ ಕೊನೆ ಆಜ್ಞೆ ಭಾಳ ಜನರನ್ನು ಕಾಡುತ್ತದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ. ಇದನ್ನು ಹೇಳಿ ಏನಿಲ್ಲ, ಏಸು ಹೇಳಿದ ಆಜ್ಞೆ ಪ್ರಕಾರ ನಡ್ಕೊಂಡ್ರೆ ಸಾಕು. ಅವಳು ಹೇಳ್ತಾರೆ, ನನ್ನ ಜೀವನದಲ್ಲಿ ನಾನು ಇಷ್ಟೆಲ್ಲ ದೇವರ ವಾಕ್ಯವನ್ನು ಓದಿ ದೇವರ ವಾಕ್ಯದ ತರಬೇತಿ. ಅವಳು ಭಾಳ ವಿದ್ಯಾವಂತಳು, 2.5 ಲಕ್ಷ ಸಂಬಳ ತಗೋದಲ್ಲ, ಎಂಥ ವಿದ್ಯಾವಂತಳು ಇರ್ಬೋದು. ಬೈಬಲ್ನ ಒಂದೊಂದು ವಚನ ಓದ್ತಾ ಇದ್ರೆ ಅವಳು ಅರ್ಥ ಮಾಡಿಕೊಳ್ಳೋ ದೃಷ್ಟಿಕೋನ ಭಾಳ ಚೆನ್ನಾಗಿದೆ. ಅಂದರೆ ನಾವಾದರೆ ಕಾಂಜಿ ಪಿಂಜಿ ಸ್ವಲ್ಪ 10, 20, 10, 15, 10, 11 ಓದಿದ್ದೀವೇನೋ ಅಥವಾ 5, 10, 11 ಓದಿದ್ದೀವೇನೋ, ನಮಗೆ ಅಷ್ಟೇ ಅರ್ಥ ಆಗ್ತದೆ. ಆದರೆ ಅವಳು ಓದಿದ್ದು ಭಾಳ ಆಗಿರೋದ್ರಿಂದ ಅವಳು ಓದಿರೋ ಒಂದೊಂದು ಬೈಬಲ್ ವಚನಗಳು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾಳೆ ಅಂದರೆ, ಅರ್ಥ ಮಾಡಿಕೊಂಡು ನಮಗೆ ಹೇಳಿದ್ಕೊಳ್ಳೆ ನಮಗೆ ಎಷ್ಟೋ ಸಂತೋಷ ಆಗ್ತದೆ. ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡ್ರಿ. ನನ್ನನ್ನು ನೀವು ಪ್ರೀತಿಸೋದಾದರೆ ನನ್ನ ಆಜ್ಞೆಗಳನ್ನು ನೀವು ಖಂಡಿತವಾಗಿ ಕೈಗೊಂಡು ನಡೀತೀರಿ. ಈಗ ಈ ಮಾತಿನಂತೆ ನಾವು ಹೋಗ್ತಾ ಇದ್ದೇವೆ. ಕರ್ತನ ನಾಮಕ್ಕೆ ಎಲ್ಲರೂ ಹೇಳ್ತೀರಲ್ವಯ್ಯ. ನೆರೆಯವರ ವಿರುದ್ಧವಾಗಿ ಸುಳ್ಳು ಸಾಕ್ಷಿ ಹೇಳಬಾರ್ದು. ಅಲ್ಲಿ ಏಸು ಹೇಳಿದರೆ ಮತ್ತೆ ನೋಡಿ ಎಷ್ಟು ಚೆನ್ನಾಗಿದೆ. ನಿನ್ನ ಮಾತು ಹೌದಾದರೆ ಹೌದು, ಇಲ್ಲ ಆದರೆ ಇಲ್ಲ. ಇವತ್ತು ಬೆಳಿಗ್ಗೆ ಒಂದು ಹಳ್ಳಿಗೆ ಹೋಗಿದೆ. ಹಳ್ಳಿನ ಪ್ರೇಯರ್ ಮಾಡಿ ಹೊರಗೆ ಬರ್ತಾನೆ, ಗಂಡ ಹಿಡಿದು ಇಬ್ಬರು ಜಗಳ ಮಾಡಿ ಚಾಲು ಮಾಡಿದ್ದಾರೆ. ಯಾಕಂದರೆ ಗಂಡ ತನ್ನ ಮಗನ ಮೇಲೆ ಏನೋ ಹೇಳಿಬಿಟ್ಟುಗಳೇ, ನಮ್ಮ ಮಗನ ಮೇಲೆ ಹಂಗೆ ಹೇಳ್ತೆ ಅಂದರೆ ಹೆಂಡತಿ ಬಂದು ಗಂಡನ ಮೇಲೆ ವಾದ ವಿವಾದ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿದ್ದ ಕೂಡಲೇ ಅಲ್ಲೇ ವಾದ ವಿವಾದ ಆಯಿತು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಏನಿಲ್ಲ, ನಿಮ್ಮನ್ನು ನೀವು ತಗ್ಗಿಸ್ಕೊಂಡು ಇವತ್ತು ನಿಮ್ಮ ಮಾತುಗಳನ್ನು ಬಿಗಿಡಿಕೊಂಡ್ರೆ ನೀವು ಚೆನ್ನಾಗಿ ಬದುಕ್ತೀರಿ. ಇಷ್ಟು ವರ್ಷದಿಂದ ವಾಕ್ಯ ಹೇಳ್ತಾ ಇದ್ದಾನೆ. ಈಗಲಾದರೂ ನೀವು ಮನಸ್ಸು ತಿರ್ಕೊಂಡು ದೇವ್ರಿಗೆ ಭಯಪಟ್ಟು ಬದುಕ್ರಿ. ಈಗಲಾದರೂ ನಿಮ್ಮ ದೇವರು ಇಷ್ಟೆಲ್ಲ ಆದ ಮೇಲೂ ನಾವು ಮನಸ್ಸು ತಿರ್ಕೊಳ್ಳಿಲ್ಲದ್ರೆ ಮತ್ತು ನೀನು ಎಷ್ಟು ಮಟ್ಟ ಬಿದ್ದೋಗ್ತೀನಿ ನೀನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ದೇವ್ರ ಮಕ್ಕಳೇ, ಈ ಎಲ್ಲ ಇದಕ್ಕೆ ಒಂದೇ ಮಾತು ಹೇಳಿ ಭಾಳ ಸಂತೋಷವಾಗಿತ್ತು ನನಗೆ. ಯಾಕಂದರೆ ಈ 10 ಆಜ್ಞೆಗಳು ಅನುಸರಿಸಿದರೆ ನಮ್ಮಲ್ಲಿ ದೇವರ ಫಲಗಳು ಸರಳವಾಗಿ ಫಲಿಸ್ತಾವಂತೆ, ಆಟೋಮೆಟಿಕ್ಕಾಗಿ ಫಲಿಸ್ತದಂತೆ. ಆತ್ಮಫಲ ಮೀಕೊಂಡಯ್ಯ, ಆತ್ಮಫಲಗಳು ಇರಬೇಕು. ಆತ್ಮಫಲಗಳು ಆಟೋಮೆಟಿಕ್ಕಾಗಿ ಫಲಿಸ್ತದೆ. ಆತ್ಮಫಲ ಅಂದರೆ ಗಲಾತ್ಯರ ಬರೆದ ಪತ್ರಿಕೆ 5ನೇ 22ನೇ ವರ್ಷದಲ್ಲಿ ಹೇಳ್ತಾ ಇದೆ. ಅವಳು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆತ್ಮಫಲಗಳೆಂದರೆ ಪ್ರೀತಿ, ಏನು 10 ಆಜ್ಞೆಗಳಲ್ಲಿ ನಿಷ್ಕಪಟವುಳ್ಳ ಪ್ರೀತಿ ಮತ್ತು ಸಂತೋಷ, ಪವಿತ್ರಾತ್ಮದಿಂದ ಉಂಟಾಗುವ ಸಂತೋಷ. ಈ ಲೋಕದ ಜೋಕುಗಳು, ಟೀಕೆಗಳು, ಅಪಾಸ್ಯದಿಂದ ಬರ್ತಕ್ಕಂಥ ನಾವು ಸಂತೋಷ ಅಲ್ಲ, ಪವಿತ್ರಾತ್ಮದಿಂದ ಉಂಟಾಗುವ ಸಂತೋಷ. ಕರ್ತನಾದ ಯೇಸು ಕ್ರಿಸ್ತನ ಕೊಡಲಾಗಿರ್ತಕ್ಕಂಥ ಸಮಾಧಾನ, ದೀರ್ಘಶಾಂತಿ, ದಯೆ, ಒಳ್ಳೆತನ ಅಂದರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋದು ಹೊರತು ಕೆಟ್ಟದ್ದು ಮಾಡೋದು ಬರೋದಿಲ್ಲ. ಯಾಕಂದರೆ ಈ 10 ಆಜ್ಞೆಗಳನ್ನು ಅನುಸರಿಸಿದರೆ ಆಟೋಮೆಟಿಕ್ ಫಲಗಳು ಕಂಡುಬರ್ತವೆ. ನೆಕ್ಸ್ಟ್ ಹಲ್ಲೆಲೂಯಾ, ನಂಬಿಗಸ್ತಿಕೆ. ಭಾಳ ಜಾಗ್ರತೆಯಿಂದ ಕೇಳ್ತೀರಿ. ಇಲ್ಲೇ ನಮ್ಮ ಜನರು ಭಾಳ ಜನ, ಕೆಲವು ಜನರು ಫೇಲ್ ಆಗ್ತಾ ಇದ್ದಾರೆ. ನಂಬಿಗಸ್ತಿಕೆ, ಪ್ರಾಮಾಣಿಕತ್ವ. ನಂಬಿಗಸ್ತಿಕೆ ಅಂದರೆ ಭಾಳ ಜನ ಇಲ್ಲೇಂದರೆ ನಂಬಿಕೆ ಅಂತ ಹೇಳಿದ್ಕೊಳ್ಳೆ ಬೆಟ್ಟವನ್ನು ಕದಲಿಸುವ ನಂಬಿಕೆ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ರೋಗಗಳನ್ನು ಗುಣಪಡಿಸ್ತಕ್ಕಂಥ ನಂಬಿಕೆ ಮಾತಾಡ್ತಾ ಇಲ್ಲ. ಇಲ್ಲಿ ನಂಬಿಗಸ್ತಿಕೆ ಅಂದರೆ ವಫಾದಾರಿ. ಕನ್ನಡದಲ್ಲಿ ನಂಬಿಕಸ್ತರ. ಒಂದು ಒಡೆಯರಿಗೆ ನಂಬಿಕಸ್ಥರಾಗಿರಬೇಕು, ಕೆಲಸ ಮಾಡ್ತಿರ್ತಾರೆ ಬಾಸ್ಗಳಿಗೆ ನಂಬಿಕಸ್ಥರಾಗಿರಬೇಕು. ನೀವು ಯಾವ ಮನೆಗೆ ಕೆಲಸಕ್ಕೆ ಹೋಗ್ತೀರಿ ಆ ಮನೆಗೆ ನೀವು ನಂಬಿಕಸ್ಥರಾಗಿರಬೇಕು. ನಿಮ್ಮ ಗಂಡನಿಗೆ, ನಿಮ್ಮ ಹೆಂಡತಿಗೆ ನೀವು ನಂಬಿಕಸ್ಥರಾಗಿರಬೇಕು. ಪ್ರೈಸ್ ಲಾರ್ಡ್. ನಿಮ್ಮ ಆತ್ಮೀಯ ನಾಯಕರಿಗೆ ಈ ನಂಬಿಕಸ್ತಿಕೆ ನಂಬಿಕೆ ದ್ರೋಹವಾಗಿ ಮಾರ್ಪಾಟವಾಗಿರುವಾಗ ಎಲ್ಲರೂ ಹೇಳ್ತೀರಲ್ಲೂಯ್ಯ. ಅದಕ್ಕೆ ಹೇಳ್ತಾ ಇದೆ, ಈ 10 ಆಜ್ಞೆಗಳು ಪಾಲನೆ ಮಾಡಿದ್ರೆ ಈ ಫಲಗಳು ತನ್ನಿಂತಾನೇ ನಮ್ಮಲ್ಲಿ ಕಂಡು ಬರ್ತದೆ. ಈ ಫಲಗಳು ಕಂಡು ಬಂದಾಗ ಇದಕ್ಕೆ ವಿರೋಧವಾಗಿ ಯಾವ ಕಾನೂನು ಇಲ್ಲ ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ದುನಿಯಾ ಮೇ ಕೋಯಿ ಕಾನೂನು ಇಸ್ಕೆ ಖಿಲಾಫ್ ನಹೀ ಖಡಾ ಹೋತಾ. ಯಾಕಂದರೆ ಕ್ರಿಸ್ತನ ಜೊತೆಯಲ್ಲಿ ನಮ್ಮ ಎಲ್ಲ ಶರೀರಾಶೆಗಳು ಕ್ರಿಸ್ತನೊಂದಿಗೆ ಸಿಲುವೆಗೆ ಹಾಕಲ್ಪಡಬೇಕೆಂಬುದಾಗಿ.
ಈಗ ನಾನು ಕೊನೆ ಮಾತಿಗೆ ಬರ್ತಾ ಇದ್ದೇನೆ. ಎಲ್ಲರೂ ಬರ್ಕೊಂಡಿಟ್ಕೊಂಡ್ರಲ್ಲ? ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಎಲುಗಾರಿ ಹಲ್ಲೆಲೂಯಾ ಬರೆದಿಟ್ಕೊಂಡಿದ್ದಾಳೆ. ಯಾಕಂದರೆ ನೀವೆಲ್ಲ ಬರೆದಿಟ್ಕೊಂಡು ನೀವು ಮನಸ್ಸಲ್ಲಿ ಬರೆದಿಟ್ಕೊಂಡು ಎಲ್ಲರಿಗೆ ಸಾರ್ತೀನಿ, ನಂಗೆ ಗೊತ್ತಿದೆ. ನೆನಪಿನ ಶಕ್ತಿ ಜಾಸ್ತಿ ಇದೆ ನಿಮಗೆ. ಈಗ ನಾನು ಯಾಕೆ ಹೇಳಿದ್ದೇನೆ, ನಿಮ್ಮ ಮನೆಯಲ್ಲಿ ಇನ್ನು ಮುಂದೆ ಯಾವತ್ತೂ ಮೇಲೆ ಆಗುತ್ತದೆ, ಕೇಡಾಗುವುದಿಲ್ಲ. ಆಮೇನ್. ಯಾಕೆ ಆಗ್ತಂದರೆ ನೀವು ದೇವರಿಗೆ ಭಯಪಟ್ಟು ನಡೆಯೋರು. ಅಂದರೆ ದೇವರ ಆಜ್ಞೆಗಳನ್ನು ಮೀರೋದಕ್ಕಾಗಿ ಯಾರು ಭಯಪಡ್ತಾನಲ್ಲ, ಅದು ದೇವರ ಭಯ. ದೇವರ ಭಯ ಅಂದರೆ ಏನು? ಪಾಸ್ಟರ್ಗಳು ಬಂದಾಗ ಟಿ ವಿ ಬಂದ್ ಮಾಡಿ ಗಾಡ್ ಚಾನಲ್ ಟಪಕ ಆರಾಧನಾ ಚಾನಲ್ ಸ್ತುತಿಸೋಣ ಬದಿಸೋಣ ಅಲ್ಲೇ ಟಿ ವಿ ಒಳಗೆ. ಪಾಪ ಪಾಸ್ಟರ್ ಬಂದು ಅಬ್ಬಾ ಅಕ್ಕ ఏందక్క ఎప్పుడు చూసి ಯಾವಾಗ ನೋಡಿದ್ರೆ ದೇವ್ರ ವಾಕ್ಯ ನೋಡ್ತಾ ಇರೋದಲ್ಲ. ಜೀಸಸ್ ಅಲ್ಲಿಯ ಗಂಭೀರವಾಗಿ ಹೇಳ್ತಿರಲ್ಲ. ಮತ್ತು ಪಾಪ ಮೊಬೈಲಲ್ಲಿ ಸೀರಿಯಲ್ಗಳು, ಇವಾಗ ಪಾಪ ಟಿ ವಿ ಮನೇಲಿ ಇಲ್ಲ ಕೆಲವು ಜನರಿಗೆ, ಮೊಬೈಲಲ್ಲಿ ಸೀರಿಯಲ್ ನೋಡ್ತಾ ಇದ್ದಾರೆ. ಆಮೇಲೆ ಡೇಟಾ ಪ್ಯಾಕ್ ಎಲ್ಲ 1,000 ನೋಡ್ಲಿಕ್ಕೆ ವೇಸ್ಟ್ ಮಾಡ್ತಾ ಇದ್ದಾರೆ. ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ. ದೇವರ ಭಯ ಅಂದ್ರೆ ಏನು? ದೇವರ ಭಯ ಅಂದ್ರೆ ಏನು? ಅದು ಜ್ಞಾನಕ್ಕೆ ಮೂಲ. ದೇವರ ಭಯ ಅಂದ್ರೆ ಏನು? ಆತನ ಆಜ್ಞೆಗಳನ್ನು ಮೀರುವುದಕ್ಕಾಗಿ ಭಯಪಡೋದೇ ದೇವರ ಭಯ. ದೇವರನ್ನು ಸೇವಿಸೋದಂದ್ರೆ ಏನು? ಆತನ ಆಜ್ಞೆಗಳನುಸಾರವಾಗಿ ನಡೆಯೋದೇ ದೇವರ ಸೇವೆ. ಎಲ್ಲರೂ ಹೇಳ್ತಿರಲ್ಲ. ಈಗ ಈ ಪೂರ್ಣ ಅಧ್ಯಾಯ ಅಕ್ಕಾರೆ ಅಣ್ಣಾರೆ ತಮ್ಮಂದ್ರೆ ಪ್ರೈಸ್ ಲಾರ್ಡ್ ಜೀಸಸ್, ಈ ಪೂರ್ಣ ಅಧ್ಯಾಯ ಕೀರ್ತನೆ 128 1ರಿಂದ ಕೊನೆವರೆಗೆ ಒಂದು 5-6 ಅಧ್ಯಾಯಗಳಿದೆ, ವಚನಗಳಿದೆ. ಆ ವಚನ ನಾವು ಓದಿಕೊಳ್ಳೋಣ. ಅಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ ಈ ಪೂರ್ಣ ಅಧ್ಯಾಯ ಏನು ಹೇಳ್ತದಂದ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ಎಷ್ಟು ಚೆನ್ನಾಗಿದೆ ನೋಡ್ರಿ. ದಯಮಾಡಿ ಕೇಳಿಸ್ಕೋದ್ರಿ. ಕೀರ್ತನೆ 128 ಇದರಲ್ಲಿ ಸುವಾರ್ತೆ ಇದೆ ನಿಮ್ಮೆಲ್ಲರಿಗೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ. ಇದರಲ್ಲಿ ಸುವಾರ್ತೆ. ನಿಮ್ಮ ಜೀವನ ಇನ್ನು ಮುಂದೆ ಯಾವತ್ತಿಗೂ ನಾಶವಾಗುವುದಿಲ್ಲ, ಪತನವಾಗುವುದಿಲ್ಲ, ಕೇಡಿಗೆ ಸಿಕ್ಕಿ ಬೀಳುವುದಿಲ್ಲ. ನಿಮ್ಮ ಜೀವನದಲ್ಲಿ ಎಷ್ಟು ಜನ ಕೇಡು ಮಾಡ್ಲಿಕ್ಕೆ ನೋಡಿದ್ರು ಅದು ಒಳ್ಳೇದಕ್ಕೆ ಆಗ್ತದೆ. ನಿಮಗೆ ಎಷ್ಟು ಜನ ಹಾಳು ಮಾಡ್ಲಿಕ್ಕೆ ನೋಡಿದ್ರು ಅದು ಮೇಲೆ ಆಗ್ತದೆ. ನಿಮ್ಮನ್ನು ಎಷ್ಟು ಜನ ನಾಶ ಮಾಡ್ಲಿಕ್ಕೆ ನೋಡಿದ್ರು ಅದು ನಿಮಗೆ ಒಳ್ಳೇದಾಗ್ತದೆ. ಆದರೆ ನನ್ನ ಪ್ರಿಯ ಸಹೋದರಿ ಸಹೋದರೇ, ಕೀರ್ತನೆ 128ರಲ್ಲಿ ಬರೆಯಲ್ಪಟ್ಟ ಪ್ರಕಾರವಾಗಿ ಓದ್ತಿರೋ ಒಬ್ಬೊಬ್ರು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ಅಂದ್ರೆ ಆತನ ಮಾರ್ಗದಲ್ಲಿ ಅಂದ್ರೆ ಆತನ ವಿಧಿ ನಿಯಮಗಳಲ್ಲಿ ನಡೆದುಕೊಳ್ಳುವವನಾಗಿರುವವನು ಧನ್ಯನು. ಎಲ್ಲರೂ ಹೇಳ್ತೀರಿ ಧನ್ಯನು. ಧನ್ಯನಂದ್ರೆ ಏನ್ರಿ? ಅದೇ ಗೊತ್ತಿಲ್ಲ ನನಗೆ. ಧನ್ಯನಂದ್ರೆ ಏನು? ಬಹಳ ವರ್ಷದಿಂದ ಕೇಳಿದೆ, ನನಗೂ ಗೊತ್ತಿಲ್ಲಾಗಿತ್ತು. ಧನ್ಯನಂದ್ರೆ ಏನು? ಇಂಗ್ಲಿಷ್ನಲ್ಲಿ ಬ್ಲೆಸ್ಸಡ್ ಅಂತೇಳಿ ಅಂದ್ರೆ ಆಶೀರ್ವದಿಸಲ್ಪಟ್ಟವನು. ಮತ್ತು ಹಳೆ ಭಾಷೆಯಲ್ಲಿ ಧನ್ಯನಂದ್ರೆ ಅವನು ಅದೃಷ್ಟವಂತನು. ಯಾವಾಗಲೂ ಅವನಿಗೆ ಏನಿರ್ತದೆ? ಅದೃಷ್ಟ, ಸೌಭಾಗ್ಯ, ಧನ್ಯತೆ. ಅದಕ್ಕಾಗಿ ಬ್ಲೆಸ್ಡ್ ಅಂದ್ರೆ ಆಶೀರ್ವದಿಸಲ್ಪಟ್ಟವನು. ಅವನ ಆಶೀರ್ವಾದ ಯಾರು ತೆಗಿಲಿಕ್ಕಾಗೋದಿಲ್ಲ. ಯಾಕಂದ್ರೆ ಅವನು ದೇವರಿಗೆ ಭಯಪಡೋನಾದ್ರೆ ಅವನ ಆಶೀರ್ವಾದವು ಪಾತಾಳದಿಂದ ಬಂದಿರುವ ಸೈತಾನ ಕೂಡ ಅದನ್ನು ತೆಗಿಲಿಕ್ಕಾಗುವುದಿಲ್ಲ. ಇನ್ನೊಂದು ಮಾತು ಹೇಳ್ಬೇಕು ನಾನು, ದಯಮಾಡಿ ಹೇಳುವಾಗ ಸ್ವಲ್ಪ ಮುಜುಗರ ಆಗ್ಬೋದು. ನೀನು ದೇವರಿಗೆ ಭಯಪಟ್ಟು ನಡೆಯೋದಾದ್ರೆ, ಗಾಡ್ ಹಿಮ್ಸೆಲ್ಫ್ ಇಸ್ ಸೀಯಿಂಗ್ ನೌ. ದೇವರ ವಾಕ್ಯ ಹೇಳ್ತದೆ, ಈವನ್ ಗಾಡ್ ಕೆನಾಟ್ ವಿಡ್ರಾ ಹಿಸ್ ಬ್ಲೆಸ್ಸಿಂಗ್. ನೀನು ದೇವರಿಗೆ ಭಯಪಟ್ಟು ನಡೆದು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಸನಾಗಿದ್ರೆ ದೇವರು ಸಹ ತನ್ನ ಆಶೀರ್ವಾದಗಳು ಹಿಂತೆಗಿಲಿಕ್ಕಾಗುವುದಿಲ್ಲಂತೆ. ಹಲ್ಲೆಲೂಯಾ. ಈ ದೇವರೇ ಹಿಂತೆಗಿಲಿಕ್ಕಾಗುತ್ತದೆ. ಈ ಭೂಲೋಕದ ಯಾವ ದುಷ್ಟಶಕ್ತಿ, ಸೈತಾನ ಶಕ್ತಿ, ನಮ್ಮ ಅಣ್ಣಂದ್ರು, ನಮ್ಮ ತಮ್ಮಂದ್ರು, ನಮ್ಮ ಶತ್ರುಗಳು ತೆಗಿಲಿಕ್ಕಾಗ್ತದಾ? లేదు ఆయన కాబట్టి నా జీవితం అంతా పాడైంది, ఆతన బాధ ನಮ್ಮ ಬಾಳೆಲ್ಲ ಬದುಕಾಗಿದೆ, ಅವನಿಂದ ನಮ್ಮ ಕುಟುಂಬ ನಾಶ ಇಲ್ಲ. ನಾವು ದೇವರಿಗೆ ಭಯಭಕ್ತಿಯಿಂದ ನಡೆಯದೇ ಇರುವುದರಿಂದ ನಮ್ಮ ಜೀವನದಲ್ಲಿ ಕೇಳುವ ಸಮಸ್ಯೆಗಳು, ಬಾಧೆಗಳು, ತೊಂದರೆಗಳು ಬಂದು ಪತನವಾಗ್ತಾ ಇದೆ ಹೊರತು ಅವನು ಇವನ ಹೆಸರಲ್ಲ. ನಾವು ಮನಸ್ಸು ತಿಳ್ಕೊಳ್ಬೇಕು ಮೊದಲು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ? ಅದಕ್ಕೆ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು, ಆತನ ಮಾರ್ಗಗಳನ್ನು ಕೈಗೊಂಡು ನಡೆಯುವನು ಎಷ್ಟೋ ಧನ್ಯನು, ಆಶೀರ್ವದಿಸಲ್ಪಟ್ಟವನು. ಅಂದ್ರೆ ದೇವರು ಸಹಿತ ಆಶೀರ್ವಾದವನ್ನು ವಿತ್ಹೇಳಿ. ಈ ಕೆನಾಟ್ ವಿತ್ಹೇಳಿ ಹೆಂಗೆ ಹೇಳ್ತೀನಿ ಅಂತ ಹೇಳ್ಬೋದು, ಕೇಳ್ಬೋದು. ಎಟ್ಟಂಟವನು ದೇವರು ಕೂಡ ಹಿಂತೆಗಿಲಿ. ಬೈಬಲ್ ಉಂಡಕ್ಕ, ಬೈಬಲ್ನಲ್ಲಿದೆ. ಕೀರ್ತನೆ 84
ಇವನ್ ಗಾಡ್ ಕೆನಾಟ್ ವಿತ್. ದೇವರು ಆತನು 84:10 ಏನೋ ನೋಡಿ, ಭಾಳ ಚೆನ್ನಾಗಿದೆ ನೋಡಿ ಆ ಮಾತನ್ನು. 84:10 ದೇವರು ಸಹ, ಸೈತಾನ ಹೋಗಲಿ, ದುಷ್ಟನೋಗಲಿ, ನಿಮ್ಮ ಶತ್ರು ಹೋಗಲಿ, ಬಲಿಷ್ಠನೋಗಲಿ, ನಿನಕ್ಕಿಂತ ಬಲಿಷ್ಠವಾದ ಅಧಿಕಾರಿಗಳಾಗಿರಲಿ, ಎಂಥ ದೊಡ್ಡ ಪರಾಕ್ರಮಶಾಲಿಯಾಗಲಿ, ಅರಸರು ಕೂಡ ನಿಮ್ಮ ಆಶೀರ್ವಾದನ ಯಾರು ಹಿಂತೆಗಲಿಕ್ಕಾಗುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. 84:10 ವಚನ ಓದ್ರಿ, ನೀವು ಓದ್ರಿ ಅಮ್ಮರೆ. ಓದಿ 10 ಓದ್ತಾ ಬರ್ರಿ ಅಮ್ಮರೆ. 10 ಆಜ್ಞೆಗಳಲ್ಲಿ ಏನಾಗ್ನೆ? ಸಬ್ಬತ್ತು ದಿನವನ್ನು ಪರಿಶುದ್ಧ ದಿನವೆಂದು ಸ್ಮರಿಸು. ಆಗ ಸಬ್ಬತ್ತು ದಿನವನ್ನು ಪರಿಶುದ್ಧ ದಿನ ಸ್ಮರಿಸುವಾಗ, ದೇವರ ಭಯಭಕ್ತಿಯಲ್ಲಿ ಇರುವಾಗ, ನಿನ್ನ ಆಲಯದಲ್ಲಿ ಎಲ್ಲಿರ್ಬೇಕು ನಾವು? ಸಬ್ಬತ್ ದಿನ ನಿನ್ನ ಆಲಯದ ಅಂಗಳಗಳಲ್ಲಿ. 84ನೇ ಅಧ್ಯಾಯ ಕೀರ್ತನೆ 8:10-11. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು, ವಾರದ ಒಂದು ದಿನವು ಬೇರೆ ಸಾವಿರಾರು ದಿನಗಳಕ್ಕಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ಹರಟೆ ಹೊಡ್ಕೊಳ್ತಾ, ತಮಾಷೆ ಮಾಡಿಕೊಳ್ತಾ, ಟೈಮ್ ಪಾಸ್ ಮಾಡಿಕೊಳ್ತಾ ಇರುವುದಕ್ಕಿಂತಲೂ ಸಬ್ಬತ್ತು ದಿನದಲ್ಲಿ ದೇವರ ಆಲಯದ ಬಾಗಿಲುಗಳಲ್ಲಿ ಕಾವಲುಗಾರರಾಗಿರೋದು ನನಗೆಷ್ಟೋ ಮೇಲು. ನಾಕೆಂತೋ ಮೇಲು ನಿಂದೆಮ್ಮ తెలుగులో ಮೇಲುగా నీ కీడు కాదు, ನನಗೆಷ್ಟೋ ಮೇಲು, ನನಗೆ ಕೇಡಾಗುದಿಲ್ಲ. ನೆಕ್ಸ್ಟ್ ನೋಡ್ರಿ, ಏನಿದೆ ನೋಡಿ ನೆಕ್ಸ್ಟ್. ಯೆಹೋವ ದೇವರು, ಯೆಹೋವ ದೇವರು ನಿನಗೆ ಸೂರ್ಯನು ಗುರಾಣಿ ಆಗಿದ್ದಾನೆ. ಯೆಹೋವನ ಕೃಪೆಯು ಘನವನ್ನು ಅನುಗ್ರಹಿಸುವನು. ಆತನು ತನ್ನ ಸದ್ಭಕ್ತರಿಗೆ ಯಾವ ಮೇಲನ್ನು ದಯಪಾಲಿಸದೆ ಇದ್ದಾರೆ. ಅಂದ್ರೆ ಇಂಗ್ಲಿಷಲ್ಲಿ ಭಾಳ ಯಾವ ಮೇಲನ್ನು ಅನ್ನೋದನ್ನ ಹಿಂತೆಗೆಯುವುದಿಲ್ಲ ಅಂತಿದೆ ಇಂಗ್ಲಿಷಲ್ಲಿ. ನಿಮ್ಮಲ್ಲಿ 11 ಓದ್ರಿ ಅಮ್ಮ ಅವರೇ, ತೆಲುಗುನಲ್ಲಿ 11 ಓದ್ರಿ. ಅಬ್ಬಾ, ಹಾ, ದೇವರಾದ ಯೆಹೋವನು ಸೂರ್ಯನು ಕೇಡ್ಯೂ ಆಗಿದ್ದಾನೆ. ಯೆಹೋವನ ಕೃಪೆಯು ಆತನ ಮಹಿಮೆಯು ಅನುಗ್ರಹಿಸುವನು. ప్రవచించు వారికి ఆయన ಯಥಾರ್ಥವಾಗಿ, ಅರ್ಥ ಇದೆ, ದೇವರ ಭಯಭಕ್ತಿಯಲ್ಲಿದ್ದು ಯಥಾರ್ಥವಾಗಿ ಪ್ರವರ್ತಿಸುವವರಿಗೆ ఆయన ఏ మేలును చేయక ಮಾನಡು. ಹಲ್ಲೆಲೂಯಾ. ಯಥಾರ್ಥವಾಗಿ ಪ್ರವರ್ತಿಸು, ದೇವರಿಗೆ ಭಯಪಟ್ಟು ನಡೀತಿರ್ತಕ್ಕಂಥವರಿಗೆ ದೇವರು ಯಾವ ಮೇಲನ್ನು ಮಾಡದೆ ಹಿಂತೆಗೆಯುವುದಿಲ್ಲ. ಈವನ್ ಗಾಡ್ ಹಿಮ್ಸೆಲ್ಫ್ ಇಸ್, ದೇವರ ಕೀರ್ತನೆಗಾರನ ಹೇಳ್ತಾನೆ, ದೇವರು ಸಮೇತ ತನ್ನ ಆಶೀರ್ವಾದಗಳು ಹಿಂತೆಗಿಲಿಕ್ಕಾಗುವುದಿಲ್ಲ. ಹಲ್ಲೆಲೂಯಾ. ಇವತ್ತು ಹೇಳ್ರಿ, ದೇವರಿಗೆ ಯಥಾರ್ಥವಾಗಿ ನಡೆದುಕೊಳ್ಳೋರು ಅಂದ್ರೆ ದೇವರ ಭಯಭಕ್ತಿಯಲ್ಲಿ ನಡೆದುಕೊಳ್ಳತಕ್ಕಂಥ, ಅಂದ್ರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥವ್ರಿಗೆ ದೇವರೇ ಹಿಂತಗಲಿಕ್ಕಾಗಲ್ಲದ್ರೆ ನೀ ಯಾವನೋ ಒಂದು ಹುಲ್ಲಿನಂತ ಮನುಷ್ಯನೋ, ನಾ ಇಲ್ಲಿ ಇವತ್ತಿನ ನಾಳೆ ಇಲ್ಲದ ನಾಶ ಆಗತಕ್ಕಂಥ ದೊಡ್ಡ ದೊಡ್ಡ ಒಡೆಯರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನಿಮ್ಮನ್ನು ನಾಶ ಮಾಡ್ಲಿಕ್ಕೆ ಆಗ್ತದಾ? ಪ್ರೈಸ್ ಲಾರ್ಡ್. ಎಲ್ಲ ನೋಟ್ ಮಾಡ್ಕೊರಿ. ಕೀರ್ತನೆ 84, 10, 11, 12 ಓದ್ಬಿಡ್ರಿ. 12 ಮುಗಿಸ್ಬಿಡ್ರಿ. 12 ಹಾ, ಅಲ್ಲ 11 ಮುಗಿಸ್ಬಿಡ್ರಿ. ಹಾ, ನಿನ್ನ ಯವನದಲ್ಲಿ 12. ಹಾ ನೋಡಿ, ಸೇನಾಧೀಶ್ವರನಾದ ಯೆಹೋವನಲ್ಲಿ ಭರವಸೆ ಇಡುವ ಮನುಷ್ಯನು ಈ ರೀತಿಯಲ್ಲಿ ಧನ್ಯನಂದ್ರೆ ಆಶೀರ್ವದಿಸಲ್ಪಡ. ಬ್ಲೆಸ್ಡ್ ಹಿ ಹೂ ಟ್ರಸ್ಟ್ ಇನ್ ಜೆಹೋವಾ. ಎಲ್ಲರೂ ಹೇಳ್ತಿರಲ್ವ? ಅದಕ್ಕಾಗಿ ಕೀರ್ತನೆ 128 ಬರೋಣ, ಬೇಗನೆ ಬರೋಣ. 128ಗೆ ಈಗ 128ರಲ್ಲಿ ಇದೆ. ನಾವು ಇನ್ನು 128ರಲ್ಲಿರುವ ಆಶೀರ್ವಾದದ ಬಗ್ಗೆ ಮಾತಾಡಿದ್ದೇನೆ. ಇವನ್ ಗಾಡ್ ಕೆನಾಟ್ ವಿತ್ ಹೆಲ್ಡ್, ದೇವರೇ ಹಿಂತೆಗಲಿಕ್ಕೆ ಎಲ್ಲರೂ ಹೇಳ್ತಿರಲ್ವಯ್ಯ, ಅಂತ ಒಳ್ಳೆ ದೇವರು ನಾವು. ಅದಕ್ಕೆ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡೆದ್ರೆ ನಿಮ್ಮ ಜೀವಮಾನ ಓದ್ತೀರ ಮಾವ್ರೆ, ಹೆಂಗ ಓದ್ತೀರಿ? ಹಾ, ಧನ್ಯನು, ನಿನ್ನ ಕಷ್ಟಾರ್ಜಿತವು ನಿನಗೆ ಮೋಸ ಆಗುವುದಿಲ್ಲ, ನೀನೇ ಅದನ್ನು ಅನುಭವಿಸುತ್ತಿ. ನೀನು ಧನ್ಯನು. ಇಂಗ್ಲಿಷ್ ಅಲ್ಲಿ ಯು ಶಲ್ ಬಿ ಹ್ಯಾಪಿ, ಅಂದ್ರೆ ಸುಖಂಗೊಂಡವನು. ನಿನಗೇನಾಗುವುದು? ಅಶುಭವಾಗುವುದಿಲ್ಲ, ನಿನಗೆ ಶುಭವೇ ಆಗುವುದು, ಮೇಲೇ ಆಗುವುದು. ಮುಂದೆ, ಅಂತಃಪುರದಲ್ಲಿರುವ ನಿನ್ನ ಹೆಂಡತಿ ಫಲಭರಿತವಾದಂತ ದ್ರಾಕ್ಷಾಲತೆಯಂತೆ ರುಚಿ ಕೊಡುವಳು. ನಿನ್ನ ಸಂಗಡ ಊಟದ ಡೈನಿಂಗ್ ಟೇಬಲ್, ಊಟದ ಮನೆ ಅಂದ್ರೆ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಳ್ತಕ್ಕಂಥ ನಿನ್ನ ಮಕ್ಕಳು
ಎಣ್ಣೆ ಮರದ ಸಸಿಗಳಂತಿರುವರು ದುಷ್ಟರಾಗಿರುವುದಿಲ್ಲ. ಇಗೋ ನೋಡ್ರಿ ಮತ್ತೆ ಹೇಳ್ತಾನೆ, ಮತ್ತೆ ಎರಡನೇ ಸರಿ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು ಈ ರೀತಿಯಲ್ಲಿ ಆಶೀರ್ವದಿಸಲ್ಪಡ್ದ. ಆಶೀರ್ವಾದ ನೋಡ್ರಿ ಏನೇನಿದೆ, ಮೇಲಿದೆ, ಶುಭ ಇದೆ, ಆನಂದ ಇದೆ, ಸುಖ ಇದೆ, ಆಶೀರ್ವಾದ. ಯೆಹೋವನಲ್ಲಿ ಭಯಭಕ್ತಿ. ಈಗ ನಿನಗೆ ಯಾಕೆ ಸುಖ ಇಲ್ಲಪ್ಪ? ನಿನಗೆ ಯಾಕೆ ಸುಖ ಇಲ್ಲ? ನೀನು ದೇವರು ನಂಬಿದೆ, ಯೇಸು ಕ್ರಿಸ್ತು ನಂಬಿದಿ, ಆತ ನಂಬಿಕಸ್ಥನಾಗಿದ್ದಿ, ನೀನು ದೇವರನ್ನ ಬೋಧಿಸ್ತಾ ಇದ್ದಿ, ಆದ್ರೆ ನೀನು ಯಾಕೆ ಸುಖವಾಗಿಲ್ಲ ಅನ್ನತಕ್ಕಂಥ ಸತ್ಯದಲ್ಲಿ ನೋಡ್ತಾ ಇದ್ದೇವೆ ನಾವು. ಯಾಕಂದ್ರೆ ನೀನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದರೆ ಖಂಡಿತವಾಗಿ ನಿನಗೆ ಸುಖ. ಅದಕ್ಕೆ ಹೇಳಿದ್ರೆ, ನೀವು ನನ್ನನ್ನು ಪ್ರೀತಿಸೋದಾದ್ರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯೋದಾದ್ರೆ ನಿಮ್ಮ ಜೀವನದಲ್ಲಿ ಈ ಸಮೃದ್ಧಿ ಇರ್ತದೆ ರೀ, ಈ ಸಂತೋಷ ಇರ್ತದೆ, ಈ ಸುಖ ಇರ್ತದೆ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ರಿ ಮರೆ. ಚಿಯೋನಿನಲ್ಲಿರುವ ಯೆಹೋವನು ಏನ್ ಮಾಡ್ತಾನೆ? ನಿನ್ನನ್ನು ಶಪಿಸುವುದಿಲ್ಲ, ನಿನ್ನನ್ನು ಆಶೀರ್ವದಿಸುವನು. ಏನು ಅರ್ಥ ಏನ್ರಿ ಜೀವಮಾನ ಅಂದ್ರೆ? ವಾರದಲ್ಲಿ ಒಂದು ದಿವಸನ ಎಲ್ಲ, ಖಾಲಿ ಸೀಸನ್ ಅಲ್ಲಿ ಮಾತ್ರ ನಿಂಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದನ? ಕಾಲಲ್ಲುಂಟೆ ಅಂತೇನಾ? ವಾನಕಾಲ ಮತ್ತೆ ಆಶೀರ್ವದಿಸ್ತಾನ ಅಂತ ಹೇಳಿದನ? ಮಳೆಗಾಲ ಅಷ್ಟೇ ಆಶೀರ್ವದಿಸ್ತಾನೆ ಅಂತ ಹೇಳಿದನ? ಬೈಬಲಲ್ಲಿ ಹೇಳಿದೆ ಜೀವಮಾನದ, ಇಂಗ್ಲಿಷ್ ಬೈಬಲ್ ಜೀವಮಾನದ ಎಲ್ಲಾ ದಿನಗಳು. ಹೋದ್ರೆ ಮಾರೆ, ಜೀವಮಾನದ ಎಲ್ಲಾ ದಿನಗಳು ಯೆರೂಸಲೇಮಿನಿಂದ ಉಂಟಾಗತಕ್ಕಂತ ಸೌಭಾಗ್ಯವು, ಯೆರೂಸಲೇಮಿನಿಂದ ಉಂಟಾಗತಕ್ಕಂತ ಎಲ್ಲಾ ಮೇಲುಗಳು ನೀನು ನೋಡುವನಾಗಿರ್ತಿ ನಿನ್ನ ಜೀವಮಾನದಲ್ಲೆಲ್ಲ ದೇವರಿಗೆ ಭಯಪಟ್ಟರೆ. ಇದು ನನ್ನ ಸಂದೇಶವಾಗಿತ್ತು. ಇದು ಪ್ರವಚನಾತ್ಮಕವಾದಂತ ಸಂದೇಶ. ಮುಂದೆ ಹೋದ್ರ ಮರೆ, ನೀನು ಅಷ್ಟಕ್ಕೆ ಸಾಯುವುದಿಲ್ಲ, ಮಕ್ಕಳನ್ನು ಕಾಣುವನಾಗುವಿ, ಇಸ್ರಾಯೇಲರಿಗೆ ಸಮಾಧಾನವಾಗಲಿ. ಇಂಗ್ಲಿಷಲ್ಲಿ ಪೀಸ್ ಬಿ ಅಪಾನ್ ಇಸ್ರಾಯೇಲ್ ಅಂದ್ರೆ ದೇವರಿಗೆ ಭಯಪಡ್ತಕ್ಕಂಥವ್ರಿಗೆ, ದೇವರ ಮಾರ್ಗದಲ್ಲಿ ನಡೀತಕ್ಕಂಥವ್ರಿಗೆ ಸುಖ, ಹ್ಯಾಪಿ. ನೆಕ್ಸ್ಟ್ ಮೇಲು, ಅವನ ಜೊತೆಲಿ ಯಾವತ್ತು ಮೇಲೆ ಆಗುತ್ತದೆ. ನೆಕ್ಸ್ಟ್ ದೇವರಿಗೆ ಭಯಪಡ್ತಕ್ಕಂಥವ್ರಿಗೆ ದೇವರು ಜೀವನಿಂದ ಆಶೀರ್ವದಿಸುವನು. ಯೆರೂಸಲೇಮಿನ ಎಲ್ಲಾ ಮೇಲುಗಳು ಅವನಿಗೆ ಉಂಟಾಗುತ್ತದೆ ಮತ್ತು ಅವನ ಜೀವಮಾನದ ಎಲ್ಲಾ ದಿನಗಳು ಯೆರೂಸಲೇಮಿನ ಮೇಲನ್ನು ಅನುಭವಿಸ್ತಾನೆ. ಆಮೇಲೆ ಇಸ್ರಾಯೇಲರ ಮೇಲೆ ಶಾಂತಿ ಸಮಾಧಾನವು ನೆಲೆಸಿರುತ್ತದೆ. ನೀನು ತೀರಿಕೊಂಡು ಹೋಗುವಾಗಲೂ ಸಮಾಧಾನದಿಂದ ಕರ್ತನಲ್ಲಿ ನಿದ್ರಿಸ್ತೇವೆ ನಾವು. ಅದಕ್ಕಾಗಿ ಬೈಬಲ್ ಹೇಳಿದೆ, ದೇವರ ಭಯಭಕ್ತಿ ಇಳಿದ್ರು ಸತ್ತರಂತಿಲ್ಲ, ಬೈಬಲ್ ಮರಣಿಸಿದ್ರಂತಿಲ್ಲ, ದೇವರ ಭಯಭಕ್ತಿ ಇಳಿದ್ರು ಕರ್ತನಲ್ಲಿ ನಿದ್ರಿಸಿದ್ರಂತಿದೆ. ಅಂತ ಸುಖ ನಿದ್ರೆ, ಸುಖಕರವಾದಂಥ ಜೀವನ ನಿಮಗೆ ಪ್ರಸಾದಿಸಲಿ ಎಂಬುದಾಗಿ ನನ್ನ ಹಾರೈಕೆ. ಏನಿಲ್ಲ, ದೇವರಿಗೆ ಭಯಪಟ್ಟು ಬದುಕಿದರೆ ಸಾಕು, ನಮ್ಮ ಜೀವಮಾನ ಕಾಲವೆಲ್ಲ ಸುಖವೂ ಕ್ಷೇಮವು ಸಮೃದ್ಧಿ ಅಭಿವೃದ್ಧಿ ನಿಮಗೆ ದೊರಕಲಿ ಎಂಬುದಾಗಿ ನನ್ನ ಹಾರೈಕೆ. ಕಣ್ಣನ್ನು ಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡೋ ಪರಲೋಕದಲ್ಲಿ ಮತ್ತು ನಮ್ಮ ತಂದೆಯಾದ ದೇವರೇ, ಇವತ್ತು ರಾಜ ಕರ್ತನೆ ಅನ್ಯ ಜನರ ಮೂಲಕವಾಗಿ ಕರ್ತನೆ ನಮ್ಮೊಟ್ಟಿಗೆ ಮಾತಾಡ್ತಾ ಇದೆ ರಾಜ. ಕ್ರಿಸ್ತ ಯೇಸುವಿನ ವಾಕ್ಯಗಳು ರಾಜ. ಈಗೋ ಏನಿಲ್ಲ, ಜೀವಮಾನ ಕಾಲವೆಲ್ಲ ನನ್ನನ್ನು ಪ್ರೀತಿಸೋದಾದ್ರೆ ಯೇಸು ಹೇಳ್ತಾ ಇದ್ರೆ, ನನ್ನ ಆಜ್ಞೆಗಳನ್ನು ಕೈಗೊಂಡು ನಡಿರಿ, ನೀವು ಬೇಡಿಕೊಳ್ಳಿದೆಲ್ಲ ನಿಮಗೆ ದೊರಕುತ್ತೆ. ಆತನ ಆಜ್ಞೆಗಳನ್ನು ಮೀರೋದಕ್ಕಾಗಿ ಭಯಪಡ್ರಿ. ದೇವರ ಭಯವೇ ಜ್ಞಾನಕ್ಕೆ ಮೂಲ. ದೇವರಿಗೆ ಭಯಪಡುವನು, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವನು, ಈ ರೀತಿಯಲ್ಲಿ ಆಶೀರ್ವದಿಸಲ್ಪಡುವನು. ಅವನ ಜೀವಮಾನದ ಎಲ್ಲಾ ದಿನಗಳು ಶುಭಗಳೇ, ಅವನ ಜೀವಮಾನದಲ್ಲಿ ಎಲ್ಲಾ ದಿನಗಳು ಸುಖವೇ. ಅವನ ಜೀವಮಾನದ ಎಲ್ಲಾ ದಿನಗಳು ಅವನು ಕೇಡು ಅಪ್ಪಳಿಸಿದ್ರು ಆ ಕೇಡಿನಿಂದ ಅವನಿಗೆ ಮೇಲಾಗ್ತದೆ. ಅವನ ಜೀವಮಾನದಲ್ಲಿ ತೃಪ್ತಿ ಉಳ್ಳ ದಿನಗಳು, ಅವನ ಮಕ್ಕಳ ಮೊಮ್ಮಕ್ಕಳು ಮರಿಮಕ್ಕಳನ್ನು ನೋಡುವಷ್ಟಕ್ಕೂ, ಮೊಮ್ಮಕ್ಕಳನ್ನು ನೋಡುವಷ್ಟಕ್ಕೂ ತೃಪ್ತಿಯುಳ್ಳ ದೀರ್ಘಾಯು ಅನುಗ್ರಹಿಸಲ್ಪಡ್ತದೆ. ಕರ್ತನೇ ದೇವಾದೇವನೇ, ಈಗ ನಾವು ತಿಳಿದುಕೊಂಡಿದ್ವಿ, ಯಾರ್ಯಾರು ತಿಳಿದುಕೊಂಡಿದೆ ದೇವರ ಭಯಭಕ್ತಿ ಇಲ್ಲದೆ ದೇವರ ಮಾತನ್ನು ಮೀರತಕ್ಕಂಥ ನಾವೆಲ್ಲರೂ ಇವತ್ತು ಮನಸ್ಸು ತಿರುಕೊಂಡು ಇವತ್ತಿಂದ ದೇವರ ವಾಕ್ಯವನ್ನು, ಯೇಸುವಿನ ವಾಕ್ಯವನ್ನು ಮೀರೋದಕ್ಕಾಗಿ ಭಯಪಟ್ಟು ನಡೆದಾದ್ರೆ ಇವತ್ತಿಂದ ಪ್ರತಿದಿನ ಶುಭವು ಕ್ಷೇಮವು ಸಮೃದ್ಧಿಯು ಅಭಿವೃದ್ಧಿಯು ಆರೋಗ್ಯವು ನಿಮಗೆ ಪ್ರಾಪ್ತವಾಗಲಿ ಯೇಸು ನಾಮದಲ್ಲಿ. ಇವತ್ತು ವಾಕ್ಯದಲ್ಲಿ ಕೇಳಿದ್ದೇವೆ, ದೇವರು ಸಹ ಯಥಾರ್ಥವಂತರಿಗೆ, ತನ್ನ ಭಯಭಕ್ತಿಯುಳ್ಳವರಿಗೆ ತನ್ನ ಆಶೀರ್ವಾದವನ್ನು ಹಿಂತೆಗೆಯಲಾಗುವುದು. ಹಿ ಕೆನಾಟ್ ವಿಥೋಲ್ಡ್ ಹಿಸ್ ಗುಡ್ನೆಸ್. అతను మాడతకంత మేలుಗಳು ఎప్పుడు ఆయన చేయుచున్న మేలును చేయకుండా మానుకోలేడు. ఎందుకంటే మానుకొని చేత కాదు, దేవుని ಸಮೇತ ಆತನ ಆಶೀರ್ವಾದಗಳು ಹಿಂತಗಿಲಿಕ್ಕಾಗುವುದು ಅನ್ನತಕ್ಕಂಥ ಸತ್ಯವನ್ನು ಕೇಳಿದೆವು ರಾಜ. ಇವತ್ತು ಯೇಸು ಕ್ರಿಸ್ತು ನಾಮದಲ್ಲಿ ಕೇಳ್ತಾನೆ. ನನ್ನ ಪ್ರಿಯ ಸಹೋದರಿ ಸಹೋದರು ಕೇಳ್ತಿರ್ತಕ್ಕಂಥ ಇವತ್ತವರೆಗೆ ನಮ್ಮ ಜೀವನದಲ್ಲಿ ಯಾಕೆ ಸಂಕಟಗಳು, ಬಾಧೆಗಳು, ವೇದನೆಗಳು ಬರ್ತಕ್ಕಂಥ ಕೇಡು, ಶೋಧನೆ ಅಲ್ಲ ಕೇಡು, ಶಾಪಗಳು. ಶೋಧನೆ ಅಲ್ಲ, ಶೋಧನೆ ಬೇರೆ, ಕೇಡುಗಳು, ಶಾಪಗಳು, ದರಿದ್ರವು, ಅನಿಷ್ಟವು, ಅನಾರೋಗ್ಯವು, ಗುಣವಾಗಲಾರದ ರೋಗಗಳು ಯಾಕೆ ಕಾಡಿಸ್ತಾ ಇದೆ ಅಂದ್ರೆ ದೇವರ ಭಯಭಕ್ತಿ ಇಲ್ಲದ ಕಾರಣದಿಂದ. ಕರ್ತನೆ, ಇವತ್ತು ನಾವೆಲ್ಲರೂ ನನ್ನನ್ನು ಕೇಳ್ತಿರ್ತಾನೆ ಎಲ್ಲ ಆತ್ಮೀಯರು ಕರ್ತನೆ ಮನಸ್ಸು ತಿರುಗಿಕೊಂಡು ಇನ್ನು ಮುಂದೆ ತನ್ನ ಪಾಪಾಪರಾಧಗಳನ್ನು ಒಪ್ಪಿಕೊಂಡು ಯಾವ ತನ್ನ ಪಾಪಾಪರಾಧಗಳನ್ನು ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಡುವವನು ಧನ್ಯನೋ, ಅವನು ಕರ್ತನಿಂದ ದಯ ಹೊಂದುವನು.
ಪ್ರೈಸ್ ಲಾರ್ಡ್ ಜೀಸಸ್. ದೇವರಿಗೆ ಭಯಪಡೋನು ಈ ರೀತಿಯಲ್ಲಿ ಶುಭವಾಗುವುದು. ಹೃದಯವನ್ನು ಕಠಿಣ ಮಾಡಿಕೊಳ್ಳೋನು ಕೇಡಿಗೆ, ಶೋಧನೆ ಅಲ್ಲ ಕೇಡಿಗೆ ಸಿಕ್ಕಿ ಬೀಳುತ್ತಾನೆ ಎಂಬುದಾಗಿ ಜ್ಞಾನೋಕ್ತಿ 28:13 ಹೇಳಿದ ಪ್ರಕಾರವಾಗಿ ರಾಜ, ಇವತ್ತು ನಿನ್ನ ಮಕ್ಕಳೆಲ್ಲರಾಗಿರುವ ನಾವು ಮಾನಸಾಂತರ ಪಡ್ಕೊಂಡು ಮನಸ್ಸು ತಿರುಗಿಕೊಳ್ಳುವ ಮೂಲಕವಾಗಿ ಕುಟುಂಬಗಳಲ್ಲಿ ಶುಭವಾಗಲಿ, ಮೇಲಾಗಲಿ, ಒಳ್ಳೆಯದಾಗಲಿ ಎಂಬುದಾಗಿ ಹಾರೈಸುತ್ತಾ ಕರ್ತನೆ, ಯಾರ್ಯಾರು ಇವತ್ತು ದೇವರ ವಾಕ್ಯವನ್ನು ಕೇಳ್ತಾರೆ, ಗುಣವಾಗಲಾರದಂಥ ರೋಗವು ಈ ವಾಕ್ಯಗಳಿಂದ ಅವರಿಗೆ ಸಂಪೂರ್ಣ ಸ್ವಸ್ಥತೆ ಆಗಲಿ. ಆಮೆನ್. ಬಿಡುಗಡೆ ಆಗಲಾರದಂಥ ಬಡತನವು, ಸಾಲದಿಂದ ಯೇಸು ಕ್ರಿಸ್ತ ನಾಮದಲ್ಲಿ ಈ ದೇವರ ವಾಕ್ಯಗಳು ಅವರ ಜೀವನದಲ್ಲಿ ಕ್ರಿಯೆ ಮಾಡಿ ಅವರು ಸಂಪೂರ್ಣವಾಗಿ ದರಿದ್ರದಿಂದ ಬಿಡುಗಡೆ ಆಗಿ ಅನೇಕ ಜನರಿಗೆ ದಾನ ಮಾಡುವಂಥ ಕುಟುಂಬಗಳಾಗಲಿ ಎಂಬುದಾಗಿ ಹಾರೈಸ್ತಾನೆ ರಾಜ. ಕೃಪಾ ಸಂಪೂರ್ಣ ದೇವರೇ ನಿನಗೆ ವಂದನೆಗಳು ರಾಜ. ಕೃಪೆ 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 ರಾಜ. ಅಷ್ಟೆಲ್ಲದ ಕರ್ತನೆ, ಇವತ್ತು ನಮ್ಮ ಹೃದಯಕ್ಕೆ ಒಂದು ಆತ್ಮಭರಿತ ಬಲಭರಿತವಾದಂಥ ಸಾಮರ್ಥ್ಯ ಕೊಡ್ತಕ್ಕಂಥ, ಹೌದು ರಾಜ, ಈ ಆಜ್ಞೆಗಳನ್ನು ಅನುಸರಿಸೋದಕ್ಕಾಗಿ ನಿನ್ನ ಕೃಪೆ ನಮಗೆ ಬಲವಾಗಿ ಕೊಟ್ಟಿದ್ದು ಕರ್ತನೆ. ಹೌದು, ನಾವು ಬಲಹೀನರು ಹೌದು, ಆದರೆ ಈ ಆಜ್ಞೆಗಳನ್ನು ಅನುಸರಿಸೋದಕ್ಕಾಗಿ ನಿನ್ನ ಕೃಪೆ ನಮಗೆ ಬಲ ಕೊಡ್ತದೆ, ಈ ಆಜ್ಞೆಗಳನ್ನು ಮೀರಿ ನಡೆಯದಂತೆ ಕರ್ತನೆ. ಕೃಪಾ ಸಂಪೂರ್ಣ ದೇವರೇ ಸ್ತೋತ್ರವಾಗಲಿ, ಶುಭವಾಗಲಿ. ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಆರೋಗ್ಯ ಉಂಟಾಗಲಿ ಈ ವಾಕ್ಯಗಳ ಮೂಲಕವಾಗಿ. ಈ ವಾಕ್ಯಗಳ ಮೂಲಕವಾಗಿ ಅವರ ಮನೆಯಲ್ಲಿ ಮೇಲು, ಅವರ ಮನೆಯಲ್ಲಿ ಸುಖ, ಅವರ ಕುಟುಂಬದಲ್ಲಿ ಆನಂದ, ಹರ್ಷ, ಸಮಾಧಾನ, ತೃಪ್ತಿಯುಳ್ಳ ದೀರ್ಘಾಯು ಅನುಗ್ರಹಿಸಲ್ಪಡಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಕೊನೆಗೆ ನಿತ್ಯ ಜೀವದಲ್ಲಿ ನಾವೆಲ್ಲ ಸೇರಬೇಕೆಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾರೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ಜೀವಮಾನದ ಎಲ್ಲ ದಿನಗಳು ನಿಮ್ಮಲ್ಲಿ ಅದು ಪ್ರಾಪ್ತವಾಗೇ ಆಗ್ತದಂತೇಳಿ ದೇವರಲ್ಲಿ ಭಯಭಕ್ತಿ ಇದ್ರೆ ಸಾಕು. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು. ಪ್ರೈಸ್ ಲಾರ್ಡ್ ಜೀಸಸ್.